ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ಫ್ರೆಂಡ್ಸ್, ಇಂದಿನಿಂದ ನಾನು ನಮ್ಮ ಸಂಸ್ಥೆ ಆಜಾದ್ ICS ಅಕಾಡೆಮಿನಲ್ಲಿ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆರ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಗೌರ್ನಮೆಂಟ್ ಪ್ರೋಗ್ರಾಮ್ಸ್ ಮೀನ್ಸ್ ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್. ಓಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು. ಓಕೆ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್. ಕೇಂದ್ರ ಮತ್ತು ಇಂಡಿಯಾ ಭಾರತ ಸರ್ಕಾರ ಮತ್ತು ಸ್ಟೇಟ್ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಕಂಟಿನ್ಯೂಯಸ್ ಆಗಿ ತರಗತಿಗಳನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ಪ್ರೋಗ್ರಾಮ್ಸ್ ಅಂತಂದರೆ ಬೋತ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು. ಓಕೆ, ನೆಕ್ಸ್ಟ್ ಅರ್ಬನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ನಗರ ಅಭಿವೃದ್ಧಿ ಕಾರ್ಯಕ್ರಮಗಳು, ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್. ಸೊ ಎಲ್ಲವನ್ನು ಒಳಗೊಂಡಂತೆ ಹೆಲ್ತ್ ಪ್ರೋಗ್ರಾಮ್ಸ್. ಓಕೆ, ಸ್ಪೆಷಲಿ ಚಾಲೆಂಜ್ಡ್ ವಿಕಲಚೇತನರಿಗಿರುವ ಕಾರ್ಯಕ್ರಮಗಳು, ವಿಮೆನ್ ಪ್ರೋಗ್ರಾಮ್ಸ್, ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್, ಎಜುಕೇಷನ್ ಪ್ರೋಗ್ರಾಮ್ಸ್, ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು, ಓಲ್ಡ್ ಏಜ್ ಪ್ರೋಗ್ರಾಮ್ಸ್, ವೃದ್ಧಾಪ್ಯ, ಹಿರಿಯ ನಾಗರಿಕರಿಗೆ ಇರುವಂಥ ಕಾರ್ಯಕ್ರಮಗಳು ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಎಲ್ಲಿಂದ ಅಂತಂದರೆ ಫ್ರಮ್ 1950 1950 ಸೊ ಇಲ್ಲಿಯವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಡಿಸ್ಕಷನ್ ಮಾಡ್ತೀನಿ. ಸುಮಾರು ನಿಮಗೆ 150 to 200 ಪ್ರೋಗ್ರಾಮ್ಸ್ ಬರುತ್ತೆ. 150 to 200 ಕಾರ್ಯಕ್ರಮಗಳು ಬರುತ್ತೆ. ಅದರಲ್ಲಿ ಕೆಲವು ಬ್ರಿಟಿಷ್ ಪೀರಿಯಡಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಕಾರ್ಯಕ್ರಮಗಳು, ಬ್ರಿಟಿಷ್ ಗೌರ್ನಮೆಂಟ್ ಪೀರಿಯಡಲ್ಲಿ ಇದ್ದಂಥ ಕಾರ್ಯಕ್ರಮಗಳು, ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ನಂತರ ಬಂದಂಥ ಕಾರ್ಯಕ್ರಮಗಳು. ಸೊ ಎಲ್ಲವನ್ನು ನಾನು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ನಿಮಗೆ ಈ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಥವಾ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್ ನಿಮಗೆ IAS ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, KAS ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಅದೇ ಥರ ಎಲ್ಲ ಗೌರ್ನಮೆಂಟ್ ಪ್ರೋಗ್ರಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೂರಲ್ ಡೆವಲಪ್ಮೆಂಟ್, KAS ಮೇನ್ಸಲ್ಲಿ ಏನು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇದೆ ಅಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಸಿಲೆಬಸಲ್ಲಿ ಇಟ್ಟಿದ್ದಾನೆ. ಸೊ ಎಕಾನಮಿ ಪಾರ್ಟಲ್ಲಿ ಬರುತ್ತೆ, ಅಲ್ಲೂ ಕೂಡ ನಿಮಗೆ ಈ ಕಾರ್ಯಕ್ರಮಗಳು ಭಾಳ ಯೂಸ್ಫುಲ್ ಆಗ್ತವೆ. ಇನ್ನು KAS ಅಲ್ಲಿ ಪ್ರಿಲಿಮ್ಸಲ್ಲಿ 20 ಕ್ವಶನ್ಸನ್ನು ಕೇಳ್ತಾರೆ ಪ್ರೋಗ್ರಾಮ್ ಮೇಲೆ. ಸೊ ಅಲ್ಲಿ ಪ್ರೋಗ್ರಾಮ್ ಇಂಡಿಯಾ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ ಅಂತ 20 ಕ್ವಶನ್ಸ್, 20 into 2 40 ಮಾರ್ಕ್ಸ್ಗೆ ನಿಮಗೆ KAS ಪ್ರಿಲಿಮ್ಸಲ್ಲಿ 100% ಕಡ್ಡಾಯವಾಗಿ ಓದಲೇಬೇಕು. ಸೊ ಅದನ್ನು ಓದಲೇಬೇಕಾಗುತ್ತೆ. ಸೊ ಅಲ್ಲೂ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ UPSC IAS ಯಾರಾದರೂ ಕನ್ನಡದಲ್ಲಿ ಬರೀತೀರಾ ಅಥವಾ ಅರ್ಥ ಮಾಡ್ಕೋತೀರಾ ಪ್ರೋಗ್ರಾಮ್ಸನ್ನು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಈ ಥರ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕ್ಲಾಸಸ್ ವಿಲ್ ಬಿ ಇನ್ ಬೈಲಿಂಗ್ವಿಯಲ್, 2 ಲ್ಯಾಂಗ್ವೇಜಲ್ಲೂ ಇರುತ್ತೆ. ಸೊ ಐ ವಿಲ್ ಸ್ಟಾರ್ಟ್ ಒನ್ ಬೈ ಒನ್ ನೋಡಿಕೊಂಡು ಹೋಗೋಣ ಪ್ರೋಗ್ರಾಮ್ಸನ್ನು. ಓಕೆ, ಸೊ ಯಾರಿಗಾದರೂ ಆಸಕ್ತರು ಇಂಟ್ರೆಸ್ಟ್ ಇದ್ದರೆ ಸೊ ನಮ್ಮ ಆಜಾದ್ ICS ಅಕಾಡೆಮಿನಲ್ಲಿ ಕಾರ್ಯಕ್ರಮಗಳಿರುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ದೆನ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್ ಆರ್ ಎಕನಾಮಿಕ್ ಪ್ರೋಗ್ರಾಮ್ಸ್, ಆರ್ಥಿಕ ಕಾರ್ಯಕ್ರಮಗಳು ಅಥವಾ ಆರ್ಥಿಕ ಯೋಜನೆಗಳು. ವೈ ವಿ ನೀಡ್ ಎಕನಾಮಿಕ್ ಪ್ರೋಗ್ರಾಮ್ಸ್ ಆರ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆರ್ ಅರ್ಬನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ನಮಗೆ ಏನಕ್ಕೆ ಬೇಕು ಯೋಜನೆಗಳು, ಯಾವ ಕಾರಣಗಳಿಂದ ಬೇಕು? ವೈ ವಿ ನೀಡ್. ಓಕೆ, ಅವಶ್ಯಕತೆ ಏನಕ್ಕೆ ಬೇಕು? ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರಲಿ, ಅರ್ಬನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರಲಿ. ಸೊ ಏನಕ್ಕೆ ಬೇಕು ಅಂತಂತಂದರೆ, ಓಕೆ, ಫಾರ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಬೇಕು. ವಿ ನೀಡ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಡೆವಲಪ್ಮೆಂಟ್. ಅದೇ ಥರ ಸೊ ಪಾವರ್ಟಿ ಟು ಎಲಿವೇಷನ್ ಅಂದರೆ ಬಡತನ ನಿರ್ಮೂಲನೆಗೆ ಬೇಕು. ಟು ರಿಮೂವ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ ನಿವಾರಣೆಗೆ ಬೇಕು.
and for rural development and for rural infrastructure, ಡೆವಲಪ್ಮೆಂಟ್ ಆಫ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ನಗರ ಯೋಜನೆಗಳು, ನಗರಾಭಿವೃದ್ಧಿಗೋಸ್ಕರ, ನಗರ ಮೂಲಸೌಕರ್ಯಕ್ಕೋಸ್ಕರ, ಗ್ರಾಮೀಣ ಮೂಲಸೌಕರ್ಯಕ್ಕೋಸ್ಕರ, ಓಕೆ, ಆದಾಯ ಅಸಮಾನತೆಯನ್ನು ಹೋಗಲಾಡಿಸೋಕ್ಕೋಸ್ಕರ ನಮಗೆ ಕಾರ್ಯಕ್ರಮಗಳು ಬೇಕು. ಕೃಷಿ ಅಭಿವೃದ್ಧಿಗೆ ಬೇಕು, ಓಕೆ, ಬಡತನ ನಿವಾರಣೆಗೆ ಬೇಕು, ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಬೇಕು, ಟು ರಿಮೂವ್ ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ನಮಗೆ ಕಾರ್ಯಕ್ರಮಗಳು ಬೇಕು. ಸಂಪತ್ತು ಒಂದು ಕಡೆ ಆದಾಯ ಒಂದು ಕಡೆ ಶೇಖರಣೆಯಾಗಿ ಇರುತ್ತೆ, ಅದನ್ನು ಬೇರೆಯವ್ರಿಗೆ ಹಂಚೋದಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅದಕ್ಕೆ ಬೇಕು. ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಸಂಪತ್ತಿನ ಸದ್ಬಳಕೆ ಅದಕ್ಕೋಸ್ಕರ ನಮಗೆ ಕಾರ್ಯಕ್ರಮಗಳು ಬೇಕಾಗುತ್ತೆ. ಇನ್ನು ರೂರಲಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಡ್ರಿಂಕಿಂಗ್ ವಾಟರ್ ಇರ್ಬೋದು, ರಸ್ತೆ ಆಗಿರ್ಬೋದು, ಸೊ ಕುಡಿಯೋ ನೀರು ಇರ್ಬೋದು, ಶಿಕ್ಷಣ ಇರ್ಬೋದು ಇತ್ಯಾದಿ. ಸೊ ಇನ್ಫ್ರಾಸ್ಟ್ರಕ್ಚರ್, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲದಕ್ಕೂ ಕಾರ್ಯಕ್ರಮಗಳು ಬೇಕು. ಸೊ ಈ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ರೂಪಿಸುತ್ತೆ. ಸೊ ಶಾಸನ ಸಭೆಗಳ ಮೂಲಕ ಅಥವಾ ಸರ್ಕಾರ ರೂಪಿಸುತ್ತೆ, ಅದನ್ನು ಅಧಿಕಾರಿಗಳ ಮೂಲಕ ಎಕ್ಸಿಕ್ಯೂಷನ್ ಮಾಡಲಾಗುತ್ತೆ. ಸೊ ಹಾಗಾಗಿ ವಿ ನೀಡ್ ಪ್ರೋಗ್ರಾಮ್ಸ್ ಫಾರ್ ಡೆವಲಪ್ಮೆಂಟಿಗೆ ಬೇಕು. ಆ್ಯಂಡ್ ವಾಟ್ ಆರ್ ದ ಏಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್? ಸೊ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಗುರಿ ಏನು? ಸೇಮ್ ಈಗ ಹೇಳಿದ್ದನ್ನೇ ಗುರಿ ಕೂಡ ಆಗುತ್ತೆ. ಏನು? ಪಾವರ್ಟಿ ಎಲಿವೇಷನ್, ಬಡತನ ನಿವಾರಣೆಗೆ, ಟು ರಿಮೂವ್ ರೀಜನಲ್ ಇಂಬ್ಯಾಲೆನ್ಸ್ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ, ಸೊ ಟು ಪ್ರೊವೈಡ್ ಎಕನಾಮಿಕ್ ಆಪರ್ಚುನಿಟೀಸ್ ಆರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ನಿರುದ್ಯೋಗ ನಿವಾರಣೆಗೆ, ಸೊ ಅದೇ ಥರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬೇಕು. ಓಕೆ, ಆದಾಯ ಅಸಮಾನತೆ ಹೋಗಲಾಡಿಸೋದಕ್ಕೆ ಬೇಕು, ಸಂಪತ್ತು ಹಂಚಿಕೆ ಆಗಲಿಕ್ಕೆ ಬೇಕು. ಸೊ ಇವೆಲ್ಲ ಕಾರಣಗಳಿಂದ ನಮಗೆ ವಿ ನೀಡ್ ದೋಸ್ ಆರ್ ದ ಏಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅಂದರೆ ಬಡತನ ನಿವಾರಣೆ, ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ, ಓಕೆ, ತಲಾದಾಯ ಹೆಚ್ಚಿಸೋದು ಅಂದರೆ ಪರ್ ಕ್ಯಾಪಿಟ ಇನ್ಕಮನ್ನು ಹೆಚ್ಚಿಸೋದು, ಸೊ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡೋದು. ಸೊ ಇವೆಲ್ಲ ಕಾರಣಗಳಿಂದ ಇವೆಲ್ಲ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಗುರಿಗಳಾಗಿರ್ತವೆ. ಗುರಿ ಅಥವಾ ಉದ್ದೇಶ ಆಗಿರುತ್ತೆ. ಎಲ್ಲ ಕಾರಣಗಳಿಂದ ನಮಗೆ ಎಕನಾಮಿಕ್ ಪ್ರೋಗ್ರಾಮ್ಸ್ ಅಥವಾ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಥವಾ ಪ್ರೋಗ್ರಾಮ್ಸ್ಗಳು ನಮಗೆ ಬೇಕಾಗುತ್ತೆ. ಓಕೆ, ಭಾರತದಲ್ಲಿ ಆಧುನಿಕ ಮಾದರಿಯ ಕಾರ್ಯಕ್ರಮಗಳನ್ನು ಮೊದಲು ರೂಪಿಸಿದ್ದು ರಷ್ಯಾ. ಸೊ ರಷ್ಯಾದವರು ರೂಪಿಸ್ತಾರೆ. ರಷ್ಯಾದಲ್ಲಿ ರಷ್ಯನ್ ರೆವಲ್ಯೂಷನ್ ಆಗುತ್ತೆ. ರಷ್ಯನ್ ರೆವಲ್ಯೂಷನ್ ಆದಮೇಲೆ ಲೆನಿನ್ ನೇತೃತ್ವದ ನಂತರ ರಷ್ಯಾದಲ್ಲಿ 1917 ರೆವಲ್ಯೂಷನ್ ಆಗುತ್ತೆ, ರಷ್ಯನ್ ರೆವಲ್ಯೂಷನ್. ಲೆನಿನ್ ನೇತೃತ್ವದಲ್ಲಿ ರೆವಲ್ಯೂಷನ್ ಆದ ಮೇಲೆ ಸೊ ಅಲ್ಲಿ ಝಾರ್ ಅಲೆಕ್ಸಾಂಡರ್ ಅಂತ ಇರ್ತಾನೆ, ಅವ್ರ ವಿರುದ್ಧ ಸೊ ರಷ್ಯಾ ಕ್ರಾಂತಿ ನಡೆಯುತ್ತೆ ಲೆನಿನ್ ನೇತೃತ್ವದಲ್ಲಿ. ಸೊ ಆಗ ಲೆನಿನ್ ನೇತೃತ್ವದಲ್ಲಿ 1921 ಸೊ ಒಂದು ಡೆಮಾಕ್ರೆಟಿಕ್ ಗೌರ್ನಮೆಂಟ್ ಬರುತ್ತೆ. ಓಕೆ, ಅಲ್ಲಿ ಆಗ ರಷ್ಯಾದವ್ರು ಏನು ಮಾಡ್ತಾರೆ, ಪ್ಲ್ಯಾನಿಂಗನ್ನು ತೊಗೊಂಬರ್ತಾರೆ. ಆ್ಯಕ್ಚುಲಿ ಭಾರತದ ಪಂಚವಾರ್ಷಿಕ ಯೋಜನೆಗಳು ಅಂತ ಏನಂತೀವಿ, ಅದು ರಷ್ಯಾ ಪ್ಲ್ಯಾನಿಂಗಿಂದ ಪ್ರಭಾವಿತ ಆಗಿರುತ್ತೆ. ಸೊ ಹಾಗಾಗಿ 1921 ರಷ್ಯಾದಲ್ಲಿ ಲೆನಿನ್ ನೇತೃತ್ವದಲ್ಲಿ ಆರ್ಥಿಕ ಯೋಜನೆಗಳ ಪರ್ವನೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಆಧುನಿಕ ಮಾದರಿಯ ಯೋಜನೆಗಳನ್ನು ಮೊದಲು ಪ್ರಾರಂಭ ಮಾಡಿದವರು ರಷ್ಯಾದವರು. ನಾವು ಕೂಡ ಪಂಚವಾರ್ಷಿಕ ಯೋಜನೆಯನ್ನು ಅಲ್ಲಿಂದ ತಗೋತೀವಿ. ಯಾಕೆಂದರೆ 1927 ಜವಾಹರ್ಲಾಲ್ ನೆಹರು ಅವರ ಹೆಂಡತಿ ಇರ್ತಾರೆ ಕಮಲಾ ನೆಹರು, ಅವ್ರನ್ನ ಯುರೋಪ್ಗೆ ಚಿಕಿತ್ಸೆಗೋಸ್ಕರ ಕರ್ಕೊಂಡೋಗಿರ್ತಾರೆ. ಆಗ ಅವರು ರಷ್ಯಾ ಪ್ರವಾಸವನ್ನು ಕೈಗೊಳ್ತಾರೆ. ಅಲ್ಲಿ ರಷ್ಯಾದ ಆರ್ಥಿಕ ಯೋಜನೆಗಳಿಂದ ಅವರು ಪ್ರಭಾವಿತ ಆಗ್ತಾರೆ. ಈ ಆಲ್ಸೋ ರೋಟ್ ಬುಕ್ ಕಾಲ್ಡ್ ಸೋವಿಯತ್ ರಷ್ಯಾ. ಸೊ ಇವೆಲ್ಲ ಕೃತಿಗಳಿಂದ ಅವರು ಪ್ರಭಾವಿತರಾಗಿ ಅವರು ಪ್ರಧಾನಿಗಳಾದ ಮೇಲೆ ಅವರು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಆಧುನಿಕ ಯೋಜನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ರಷ್ಯಾದವರು. ಸೊ ಅದೇ ಥರ ನಮ್ಮ ಇಂಡಿಯಾದಲ್ಲಿ 1934 ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತದ ಯೋಜನೆಗಳ ಹರಿಕಾರ ಅಂತ ಕೂಡ ಕರೀತಾರೆ, ಅಥವಾ ಭಾರತದ ಯೋಜನೆಯ ಪಿತಾಮಹ ಅಂತ ಕೂಡ ಕರೀತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಈ ರೋಟ್ ಎ ಬುಕ್ ಕಾಲ್ಡ್ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಒಂದು ಕೃತಿಯನ್ನು ಬರೀತಾರೆ. ಅದೇ ರೀತಿ ರೀಕನ್ಸ್ಟ್ರಕ್ಷನ್ ಇಂಡಿಯಾ ಅಂತ ಒಂದು ಕೃತಿಯನ್ನು ಬರೀತಾರೆ. ರೀಕನ್ಸ್ಟ್ರಕ್ಷನ್
ಇಂಡಿಯಾ. ಸೊ ಈ ಕೃತಿನಲ್ಲಿ ಅವರು ಯೋಜನೆಗಳ ಮಹತ್ವವನ್ನು ಹೇಳ್ತಾರೆ. ಪ್ಲ್ಯಾನಡ್ ಎಕಾನಮಿ ಫಾರ್ ಇಂಡಿಯಾ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಇಂಡಿಯಾ. ಅದರಲ್ಲಿ ಪ್ಲ್ಯಾನಡ್ ಎಕಾನಮಿ ಫಾರ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಅವರು ಹೇಳ್ತಾರೆ ಪ್ಲ್ಯಾನ್ ಆರ್ ಪೆರಿಶ್ ಅಂತ ಹೇಳಿ. ಪ್ಲ್ಯಾನ್ ಆರ್ ಪೆರಿಶ್, ಯೋಜಿಸಿ ಇಲ್ಲವೇ ವಿನಾಶಿಸಿ, ಯೋಜಿಸಿ ಇಲ್ಲವೇ ವಿನಾಶಿಸಿ ಅಂತ ಕೂಡ ಹೇಳ್ತಾರೆ. ಅದೇ ಥರ ಈ ಆಲ್ಸೋ ಗಿವ್ ಎ ಒನ್ ಮೋರ್ ಸ್ಲೋಗನ್, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತ ಕೂಡ ಹೇಳ್ತಾರೆ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಓಕೆ, ಕೈಗಾರಿಕರಣ ಇಲ್ಲವೇ ವಿನಾಶ ಅಂತ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳ್ತಾರೆ. ಹೀಗಾಗಿ ಯೋಜನೆಯ ಒಂದು ಮಹತ್ವವನ್ನು ಹೇಳ್ತಾರೆ. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಸೊ ಭಾರತದ ಆರ್ಥಿಕ ಯೋಜನೆಯ ಹರಿಕಾರ ಅಂತ ಕೂಡ ಅವ್ರನ್ನ ಕರೀತಾರೆ. ಅದಾದ ನಂತರ ಸೊ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದ ನಂತರ ಪಂಚವಾರ್ಷಿಕ ಯೋಜನೆಗಳನ್ನು ತೆಗೆದುಕೊಂಡ್ಬರ್ತಾರೆ. ಅದೇ ಥರ ಇನ್ನು 1938 ಸುಭಾಷ್ ಚಂದ್ರ ಬೋಸ್ ಅವರು ಸೊ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ವೆನ್ ಹಿ ವಾಸ್ ಸುಭಾಷ್ ಚಂದ್ರ ಬೋಸ್ ವೆನ್ ಹಿ ವಾಸ್ ಪ್ರೆಸಿಡೆಂಟ್ ಆಫ್ ಹರಿಪುರ ಸೆಷನ್ ಇನ್ 1938 ಅಂಡರ್ ದ ಚೇರ್ಮನ್ಶಿಪ್ ಆಫ್ ಜವಾಹರ್ಲಾಲ್ ನೆಹರು ಈ ಎಸ್ಟಾಬ್ಲಿಷ್ಡ್ ಪ್ಲ್ಯಾನಿಂಗ್ ಕಮಿಟಿ, ಒಂದು ಯೋಜನಾ ಆಯೋಗವನ್ನು ರಚನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ. ಆದರೆ ಯೋಜನಾ ಸಮಿತಿಯ ವರದಿಗಳು ಜಾರಿಸ್ಥಾನಕ್ಕೆ ಬರಲ್ಲ. ಯಾಕೆಂದರೆ 1939 ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಗುತ್ತೆ, ಅದರಿಂದ ಅನುಷ್ಠಾನಕ್ಕೆ ಬರಲ್ಲ. ಆದರೂ ಕೂಡ ಇನ್ 1938 ಸುಭಾಷ್ ಚಂದ್ರ ಬೋಸ್ ಎಸ್ಟಾಬ್ಲಿಷ್ಡ್ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ, ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚನೆ ಮಾಡ್ತಾರೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಜವಾಹರ್ಲಾಲ್ ನೆಹರು. ಸೊ ಈ ಥರ ಭಾರತದಲ್ಲಿ ಪ್ರಾರಂಭ ಆಗುತ್ತೆ. ಓಕೆ, ಇತ್ತೀಚೆಗೆ ಅಂದರೆ ರಷ್ಯಾದಲ್ಲಿ ಆಧುನಿಕ ಯೋಜನೆಗಳು ಪ್ರಾರಂಭ ಆಗುತ್ತೆ, ನಂತರ ಭಾರತದಲ್ಲೂ ಕೂಡ ಸೊ ಅದೇ ಮಾದರಿಯ ಯೋಜನೆಗಳು ಪ್ರಾರಂಭ ಆಗುತ್ತೆ. ನಾವು ಪ್ರಾಚೀನ ಕಾಲದಲ್ಲಿ ನೋಡೋದಾದರೆ ಪ್ರಾಚೀನ ಕಾಲದಲ್ಲಿ ರೂರಲ್ ಡೆವಲಪ್ಮೆಂಟನ್ನು ಯಾರು ಮಾಡಿಲ್ವಾ? ಸಿಗುತ್ತೆ ನಮಗೆ. ವಿ ಹ್ಯಾವ್ ಎವಿಡೆನ್ಸ್. ಫಾರ್ ಎಕ್ಸಾಂಪಲ್ ಅಶೋಕ ಅಥವಾ ಚಂದ್ರಗುಪ್ತ ಮೌರ್ಯ ಸೊ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ನ ತೆಗೆದುಕೋತಾನೆ ಚಂದ್ರಗುಪ್ತ ಮೌರ್ಯ. ಸೊ ಅವನು ಕೃಷಿಗೋಸ್ಕರ ಟು ಪ್ರೊವೈಡ್ ಇರಿಗೇಷನ್ ಫೆಸಿಲಿಟಿ ಟು ಅಗ್ರಿಕಲ್ಚರ್, ಕೃಷಿಗೆ ನೀರಾವರಿಯನ್ನು ಕೊಡಲಿಕ್ಕೋಸ್ಕರ ಈ ಕನ್ಸ್ಟ್ರಕ್ಟೆಡ್ ಸುದರ್ಶನ ಲೇಕ್, ಸುದರ್ಶನ ಕೆರೆ ಅಂತ ಗುಜರಾತನ ಕಾತಿಯವಾರಲ್ಲಿ ನಿರ್ಮಾಣ ಮಾಡಿರ್ತಾನೆ ಚಂದ್ರಗುಪ್ತ ಮೌರ್ಯ. ಅದೇ ಥರ ಇಸ್ ಗ್ರ್ಯಾಂಡ್ ಸನ್ ಅಶೋಕ ಸೊ ಹಿಸ್ಟೋರಿಯನ್ ಪಂಚಮುಖಿ ಹೇಳ್ತಾರೆ, ಇವತ್ತು ಏನು ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇದೆ ಆ ಕೆಲಸಗಳನ್ನು ಅಶೋಕ ಮಾಡ್ತಾ ಇದ್ದ ಅಂತ. ಅಶೋಕ ಕೂಡ ಈ ರೆನೋವೇಟೆಡ್ ಸುದರ್ಶನ ಲೇಕ್ ಕನ್ಸ್ಟ್ರಕ್ಟೆಡ್ ಬೈ ಚಂದ್ರಗುಪ್ತ ಮೌರ್ಯ. ಅಶೋಕನ ಕಾಲದಲ್ಲಿ ಅದು ಮರುನಿರ್ಮಾಣ ಆಗುತ್ತೆ, ರೆನೋವೇಷನ್ ಆಗುತ್ತೆ. ಈ ಕನ್ಸ್ಟ್ರಕ್ಟೆಡ್ ಕೆನಾಲ್ಸ್, ಆ ಕೆರೆಗೆ ಸುದರ್ಶನ ಕೆರೆ ಇವತ್ತಿಗೂ ಇದೆ, ಕಾಲುವೆಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಅಶೋಕ. ಅದೇ ಥರ ಈ ಕನ್ಸ್ಟ್ರಕ್ಟೆಡ್ ರೋಡ್ಸ್, ಉತ್ತರ ಪಥ ಅಂತ ರಸ್ತೆ ನಿರ್ಮಾಣ ಮಾಡ್ತಾನೆ, ಅಕ್ರಾಸ್ ರೋಡ್ಸ್. ಸೊ ಈ ಪ್ಲ್ಯಾಂಟೆಡ್ ಟ್ರೀಸ್, ಮೆಡಿಸಿನಲ್ ಟ್ರೀಸ್, ರಸ್ತೆ ಅಕ್ಕಪಕ್ಕ ಗಿಡ ಮರಗಳನ್ನು ಹಾಕಿಸ್ತಾನೆ. ಓಕೆ, ಸೊ ಈ ಥರ ಹಲವಾರು ಆ್ಯಂಡ್ ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್ಸ್, ವೆಟರ್ನರಿ ಹಾಸ್ಪಿಟಲ್ಸ್, ಪ್ರಾಣಿ ಚಿಕಿತ್ಸಾಲಯ, ಮನುಷ್ಯರಿಗೋಸ್ಕರ ಚಿಕಿತ್ಸಾಲಯಗಳನ್ನು ಕೂಡ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ, ಉಚಿತ ಆಸ್ಪತ್ರೆಗಳನ್ನು ಅಶೋಕ ನಿರ್ಮಾಣ ಮಾಡ್ತಾನೆ. ಈ ಥರ ಅವನು ಕೂಡ ಅನೇಕ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ನ ತೆಗೆದುಕೊತಾನೆ. ಅಶೋಕ ತನ್ನ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಪಾಂಡ್ಯ, ಚೋಳ, ಚೇರ, ಶ್ರೀಲಂಕಾ ಇಲ್ಲೆಲ್ಲ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ. ಸೊ ಹಾಗಾಗಿ ಅಶೋಕನು ಕೂಡ ಗ್ರಾಮೀಣಾಭಿವೃದ್ಧಿ, ವೆಲ್ಫೇರ್ ಆ್ಯಕ್ಟಿವಿಟೀಸ್ನ, ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ತಂದಿರ್ತಾನೆ. ಸೊ ಅವನು ಅಶೋಕ. ಸೊ ನಂತರ ಫಿರೋಜ್ ಶಾ ತುಘಲಕ್ಕಿಗಿಂತ ಮುಂಚೆ ಗಿಯಾಜುದ್ದೀನ್ ತುಘಲಕ್ ಈ ಸ್ಟಾರ್ಟೆಡ್ ಫೆಮೈನ್ ಕೋಡ್, ಕ್ಷಾಮ ನೀತಿಯನ್ನು ತರ್ತಾನೆ. ಈ ವಾಸ್ ದ ಫಸ್ಟ್ ಕಿಂಗ್ ಹೂ ಇಂಟ್ರೊಡ್ಯೂಸ್ಡ್ ಫೆಮೈನ್ ಕೋಡ್. ಕ್ಷಾಮ ನೀತಿಯನ್ನು ಜಾರಿಗೆ ತಂದ ಮೊದಲ ದೊರೆ ಗಿಯಾಜುದ್ದೀನ್ ತುಘಲಕ್. ಅದೇ ಥರ ಆಫ್ಟರ್ ದ ಡೆತ್ ಆಫ್ ಗಿಯಾಜುದ್ದೀನ್ ತುಘಲಕ್, ಮಹಮ್ಮದ್ ಬಿನ್ ತುಘಲಕ್ ಬರ್ತಾನೆ.
See, this Muhammad bin Tughlaq also initiated some rural development activities. It means Muhammad bin Tughlaq started agricultural department. ಕೃಷಿ ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ದಟ್ ಇಸ್ ಕಾಲ್ಡ್ ದಿವಾನ್-ಇ ಅಮೀರ್ ಕೋಯಿ. ದಿವಾನ್-ಇ ಅಮೀರ್ ಕೋಯಿ ಅಂತ ಕೃಷಿ ಇಲಾಖೆಯನ್ನು ತರ್ತಾನೆ. ಸೊ ಥ್ರೂ ದಿಸ್ ದಿವಾನ್-ಇ ಅಮೀರ್ ಕೋಯಿ ಗೇವ್ ಇಂಪಾರ್ಟೆನ್ಸ್ ಟು ಬ್ಯಾರನ್ ಲ್ಯಾಂಡ್ ಕಲ್ಟಿವೇಷನ್. ಅಂದರೆ ಬರಭೂಮಿಯನ್ನು ಕೃಷಿಯೋಗ್ಯ ಭೂಮಿಯನ್ನಾಗಿ ಮಾಡೋದಕ್ಕೆ ದಿವಾನ್-ಇ ಅಮೀರ್ ಕೋಯಿ ಅಂತ ಒಂದು ಕೃಷಿ ಇಲಾಖೆ ತರ್ತಾನೆ. ಅಂಡರ್ ವಿಚ್ ಇಂಟ್ರೊಡ್ಯೂಸ್ಡ್ ಅಗ್ರಿಕಲ್ಚರಲ್ ಲೋನ್ಸ್, ಕೃಷಿ ಸಾಲಗಳನ್ನು ತರ್ತಾನೆ. ಕಾಲ್ಡ್ ತಕಾವಿ ಲೋನ್ಸ್, ತಕಾವಿ ಸಾಲಗಳು ಅಂತ ತೆಗೆದುಕೊಂಬರ್ತಾನೆ. ಓಕೆ, ಸೊ ಅವನು ಕೂಡ ಮೊಹಮ್ಮದ್ ಬಿನ್ ತುಗ್ಲಕ್ಕು ಕೂಡ ಸೊ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ತಂದಿರ್ತಾನೆ. ಸಿ ಆಫ್ಟರ್ ಮೊಹಮ್ಮದ್ ಬಿನ್ ತುಗ್ಲಕ್ ಇಟ್ ವಾಸ್ ಫಿರೋಜ್ ಶಾ ತುಗ್ಲಕ್. ಫಿರೋಜ್ ಶಾ ತುಗ್ಲಕ್ ಬರ್ತಾನೆ. ಸಿ ಫಿರೋಜ್ ಶಾ ತುಗ್ಲಕ್ ಆಲ್ಸೋ ಸ್ಟಾರ್ಟೆಡ್ ಸಮ್ ವೆಲ್ಫೇರ್ ಆ್ಯಕ್ಟಿವಿಟೀಸ್. ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ತರ್ತಾನೆ. ಈ ಸ್ಟಾರ್ಟೆಡ್ 2 ಡಿಪಾರ್ಟ್ಮೆಂಟ್ಸ್, 2 ಇಲಾಖೆಗಳನ್ನು ಪ್ರಾರಂಭ ಮಾಡುತ್ತಾನೆ. ಸೊ ದಿವಾನ್-ಇ ಖೈರಾತ್, ದಿವಾನ್-ಇ ಖೈರಾತ್ ಅಂತ ಒಂದು ಇಲಾಖೆಯನ್ನು ತಗೊಂಬರ್ತಾನೆ. ಸೊ ಇಟ್ ಈಸ್ ಕಾಲ್ಡ್ ಡಿಪಾರ್ಟ್ಮೆಂಟ್ ಆಫ್ ಚಾರಿಟೀಸ್, ಧಾರ್ಮಿಕ ದತ್ತಿ ಇಲಾಖೆಯನ್ನು ತರ್ತಾನೆ. ಅಂಡರ್ ವಿಚ್ ಈ ಪ್ರೊವೈಡೆಡ್ ಎಕನಾಮಿಕ್ ಫೆಸಿಲಿಟೀಸ್ ಟು ಪೂರ್, ಅಥವಾ ಫ್ರೀಯಾಗಿ ಬಡವರಿಗೆ ಅವನು ಹಣವನ್ನು ದಾನ ಮಾಡ್ತಾ ಇರ್ತಾನೆ, ನೀಡ್ತಾ ಇರ್ತಾನೆ ಅವನು. ಓಕೆ, ಸೊ ಅದೇ ಥರ ಎಂಪ್ಲಾಯ್ಮೆಂಟನ್ನು ಕೂಡ ಅವನು ಉದ್ಯೋಗವನ್ನು ಕೂಡ ನೀಡ್ತಾ ಇರ್ತಾನೆ ಈ ಇಲಾಖೆ ಮೂಲಕ. ಈ ಆಲ್ಸೋ ಸ್ಟಾರ್ಟೆಡ್ ಒನ್ ಮೋರ್ ಡಿಪಾರ್ಟ್ಮೆಂಟ್ ಕಾಲ್ಡ್ ದಿವಾನ್-ಇ ಇಶಿಹಾಗ್. ದಿವಾನ್-ಇ ಇಶಿಹಾಗ್ ಅಂತ ಹೇಳಿ ಇನ್ನೊಂದು ಇಲಾಖೆನ ತಗೊಂಬಂತಾನೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಈಗೇನು ಸಮಾಜ ಕಲ್ಯಾಣ ಇಲಾಖೆ ಅಂತ ಕರೀತಾರೆ, ಆ ಥರ ದಿವಾನ್-ಇ ಇಶಿಹಾಗ್ ಅಂತ ತಗೊಂಬಂದಿರ್ತಾನೆ. ಅದರ ಮೂಲಕ ಸೊ ಈ ಪ್ರೊವೈಡೆಡ್ ಓಲ್ಡ್ ಏಜ್ ಪೆನ್ಷನ್ಸ್, ವೃದ್ಧಾಪ್ಯ ಪಿಂಚಣಿ ಕೊಡ್ತಾ ಇರ್ತಾನೆ. ಆ್ಯಂಡ್ ಆಲ್ಸೋ ಈ ರ್ಯಾನ್ ಫ್ರೀ ಚಾರಿಟಬಲ್ ಕಿಚನ್. ಈಗ ಏನು ಇಂದಿರಾ ಕ್ಯಾಂಟೀನ್ ಅಂತ ಇದ್ದಾವೆ, ಅದೇ ಥರ ಇಂದಿರಾ ಕ್ಯಾಂಟೀನ್ ಥರ ಸೊ ಬಡವರಿಗೆ ಉಚಿತವಾಗಿ ಅನ್ನವನ್ನು ನೀಡಲಿಕ್ಕೆ ಸೊ ದಿವಾನ್-ಇ ಇಶಿಹಾಗ್ ಅಂತ ಹೇಳಿ ಅಲ್ಲಲ್ಲಿ ಅನ್ನಛತ್ರಗಳನ್ನು ಪ್ರಾರಂಭ ಮಾಡಿರ್ತಾನೆ. ಅದೇ ಥರ ಈ ಸ್ಟಾರ್ಟೆಡ್ ದಾರ್ ಉಶ್ ಶಿಫಾ. ದಾರ್ ಉಶ್ ಶಿಫಾ ಆಸ್ಪತ್ರೆಗಳನ್ನು, ಹೆಲ್ತ್ ಡಿಪಾರ್ಟ್ಮೆಂಟ್ ಇದು, ಆರೋಗ್ಯ ಇಲಾಖೆಯನ್ನು ತಂದಿರ್ತಾನೆ. ಸೊ ಅದ್ರ ಮೂಲಕ ಸೊ ಆಸ್ಪತ್ರೆಗಳನ್ನು ಕೂಡ ಅವನು ನಿರ್ಮಾಣ ಮಾಡ್ತಾನೆ. ಈ ಥರ ಅನೇಕ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ತರ್ತಾನೆ. ಅದೇ ಥರ ಇನ್ಕನ್ಸ್ಟ್ರಕ್ಟೆಡ್ ಕೆನಾಲ್ಸ್, ಅನೇಕ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾನೆ. ಓಕೆ, ಸಟ್ಲೇಜ್ ಟು ಗಗ್ಗರ್, ಗಂಗಾ ಟು ಗಗ್ಗರ್ ಟು ಯಮುನಾ. ಸೊ ಇಂಟರ್ಲಿಂಕಿಂಗ್ ಆಫ್ ರಿವರ್ಸನ್ನು ಕೂಡ ಪ್ರಾರಂಭ ಮಾಡ್ತಾನೆ. ಸೊ ಡ್ರಿಪ್ ಇರಿಗೇಷನ್ನು ಕೂಡ ಪ್ರಾರಂಭ ಮಾಡ್ತಾನೆ. ಸೊ ಫಿರೋಜ್ ಶಾ ತುಗ್ಲಕ್. ಸೊ ಇವನು ನೀರಾವರಿಗೆ ಕೊಟ್ಟ ಕೊಡುಗೆಯಿಂದಾಗಿ ಫಿರೋಜ್ ಶಾ ತುಗ್ಲಕ್ ವಾಸ್ ಕಂಪೇರ್ಡ್ ವಿತ್, ಬಿಕಾಸ್ ಆಫ್ ಹಿಸ್ ಇರಿಗೇಷನಲ್ ಕಾಂಟ್ರಿಬ್ಯೂಷನ್ ಈ ವಾಸ್ ಕಂಪೇರ್ಡ್ ವಿತ್ ರೋಮನ್ ಕಿಂಗ್ ಅಗಸ್ಟಸ್. ರೋಮನ್ ದೊರೆ ಅಗಸ್ಟಸ್ಗೆ ಹೋಲಿಸ್ತಾರೆ ಫಿರೋಜ್ ಶಾ ತುಗ್ಲಕ್ ಅಂತ. ಸೊ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು, ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ತಂದಿರ್ತಾರೆ. ಅದೇ ಥರ ಶಿವಾಜಿ ಸ್ಟಾರ್ಟೆಡ್ ರೈತ್ವಾರಿ ಸಿಸ್ಟಮ್. ಅದೇ ಥರ ಅನದರ್ ಮಿಡಿವಲ್ ಕಿಂಗ್ ಶೇರ್ ಶಾ ಸೂರಿ. ಶೇರ್ ಶಾ ಸೂರಿ ಆಲ್ಸೋ ನೋನ್ ಫಾರ್ ವೆಲ್ಫೇರ್ ಆ್ಯಕ್ಟಿವಿಟೀಸ್. ಪ್ರಜಾ ಕಲ್ಯಾಣ ಕಾರ್ಯಕ್ರಮಕ್ಕೆ ಪ್ರಸಿದ್ಧಿ ಪಡಿತಾನೆ ಮಿಡಿವಲ್ ಕಿಂಗ್ ಶೇರ್ ಶಾ ಸೂರಿ. ಈ ಕನ್ಸ್ಟ್ರಕ್ಟೆಡ್ ಗ್ರ್ಯಾಂಡ್ ಟ್ರಂಕ್ ರೋಡ್, ಒಂದು ರಸ್ತೆ ನಿರ್ಮಾಣ ಮಾಡ್ತಾನೆ. ಬಂಗಾಳದ ಸೋನಾರ್ಗಾವಿಂದ ಸೊ ಪೇಶಾವರ್ವರೆಗೂ, ಸೋನಾರ್ಗಾವಿಂದ ಪೇಶಾವರ್ವರೆಗೂ ನಿರ್ಮಾಣ ಮಾಡ್ತಾನೆ. ಸುಮಾರು 2400 ಕಿಲೋಮೀಟರ್ ಇರುತ್ತೆ. ಸೊ ಶೇರ್ ಶಾ ಸೂರಿ ಅದನ್ನು ಗ್ರ್ಯಾಂಡ್ ಟ್ರಂಕ್ ರಸ್ತೆ ಅಥವಾ ಸರಕ್-ಇ-ಅಜಮ್ ಅಂತ ಕೂಡ ಕರೀತಾರೆ. ಸರಕ್-ಇ-ಅಜಮ್. So he constructed road called Sarak-i-Azam, and across the road he established 1700 sarais. 1700 ಸರಾಯಿಗಳನ್ನು ನಿರ್ಮಾಣ ಮಾಡ್ತಾನೆ. ಸರಾಯಿಗಳು ಅಂತಂದರೆ ದಿ ಸರಾಯ್ಸ್ ಪ್ರೊವೈಡೆಡ್ ವಿತ್ ಆಲ್ ಫೆಸಿಲಿಟೀಸ್, ಕುಕಿಂಗ್ ಫೆಸಿಲಿಟೀಸ್, ಡ್ರಿಂಕಿಂಗ್ ಫೆಸಿಲಿಟೀಸ್. ಸೊ ರಸ್ತೆಯ ಅಕ್ಕಪಕ್ಕ ಅರವಟ್ಟಿಗೆಗಳು ಅಂತ ಕರೀತಾರೆ. ಈಗೇನು ರಸ್ತೆಯ ಮಧ್ಯದಲ್ಲಿ ಹೈವೇ ರೆಸ್ಟೋರೆಂಟ್ಗಳು ಬರ್ತವೆ, ಮಧ್ಯದಲ್ಲಿ ಹೋಗೋರಿಗೆ ಊಟದ ವ್ಯವಸ್ಥೆ ಸಿಗೋದಕ್ಕೆ ಅದೇ ಥರ ಅಲ್ಲಿ ರಸ್ತೆ ಅಕ್ಕಪಕ್ಕ ಸೊ ಸರಾಯಿಗಳಂತ ಕರೀತಾ ಇರ್ತಾರೆ. ಸೊ ಹೋಟೆಲ್ ಥರ ಅವನು ನಿರ್ಮಾಣ ಮಾಡಿರ್ತಾನೆ. ಅಲ್ಲಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇತ್ಯಾದಿಯನ್ನು ಪ್ರಯಾಣಿಕರಿಗೆ ಕಲ್ಪಿಸಿರ್ತಾನೆ.
ಈ ಥರ ಸೊ ಈ ವಾಸ್ ಆಲ್ಸೋ ನೋನ್ ಫಾರ್ ವೆಲ್ಫೇರ್ ಆ್ಯಕ್ಟಿವಿಟೀಸ್. ಈ ಥರ ಪ್ರಾಚೀನ ಕಾಲದಲ್ಲಿ ಮಿಡಿವಲ್ ಪೀರಿಯಡಲ್ಲಿ ಸೋ ಮೆನಿ ಕಿಂಗ್ಸ್ ಇಂಟ್ರೊಡ್ಯೂಸ್ಡ್ ಸೆವರಲ್ ವೆಲ್ಫೇರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್. ಅನೇಕ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ಓಕೆ, ಸೊ ಈ ಥರ ಬರುತ್ತೆ. ಅದು ಯಾವಾಗ ಜಾಸ್ತಿ ಆಗುತ್ತೆ? ಬ್ರಿಟಿಷರ್ ಕಾಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಬ್ರಿಟಿಷರ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡಲ್ಲಿ ವೆಲ್ಫೇರ್ ಪ್ರೋಗ್ರಾಮ್ಸು ಶುರುವಾಗುತ್ತೆ. ಬ್ರಿಟಿಷ್ ಪೀರಿಯಡಲ್ಲಿ ಓಕೆ. ಸೊ ದಿಸ್ ಆರ್ ಅರ್ಲಿ ಅಟೆಂಪ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅರ್ಲಿ ಅಟೆಂಪ್ಟ್ಸು ಅಂದರೆ ಗ್ರಾಮೀಣ ಅಭಿವೃದ್ಧಿಯ ಮೊದಲ ಪ್ರಯತ್ನಗಳು ಯಾರ ಕಾಲದಲ್ಲಿ ಪ್ರಾರಂಭ ಆಗ್ತವೆ? ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗ್ತವೆ. ಬ್ರಿಟಿಷರ್ ನಿಯರ್ಲಿ ಕ್ಯಾಪ್ಚರ್ಡ್ ನಿಯರ್ಲಿ 2/3 ಆಫ್ ಇಂಡಿಯಾ. ಭಾರತದ 66% ಭೂಭಾಗವನ್ನು ಬ್ರಿಟಿಷರು ವಶಪಡಿಸ್ಕೊಂಡ ನಂತರ ದೇ ಸ್ಟಾರ್ಟೆಡ್ ಸಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸೊ ದೇ ಇನಿಷಿಯೇಟೆಡ್ ಸಮ್ ಎಕನಾಮಿಕ್ ಪ್ರೋಗ್ರಾಮ್ಸ್. ಪರ್ಮನೆಂಟ್ ಸೆಟಲ್ಮೆಂಟ್ ತರ್ತಾರೆ 1793ನಲ್ಲಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಕಾರನ್ವಾಲಿಸ್ ತರ್ತಾನೆ. 1820ನಲ್ಲಿ ಮಹಲ್ವಾರಿ ಪದ್ಧತಿನ ತರ್ತಾರೆ. ಓಕೆ, 1820ನಲ್ಲಿ ರೈತವಾರಿ ಪದ್ಧತಿಯನ್ನು ತರ್ತಾರೆ. ನೆಕ್ಸ್ಟ್ 1833ನಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ್ ತರ್ತಾನೆ. ಆ್ಯಂಡ್ ದೇ ಕನ್ಸ್ಟ್ರಕ್ಟೆಡ್ ರೋಡ್ಸ್. ಅಕ್ಲ್ಯಾಂಡ್ ರಸ್ತೆ ನಿರ್ಮಾಣ ಮಾಡ್ತಾನೆ. ಡಾಲೌಸಿ ಆಲ್ಸೋ ಕನ್ಸ್ಟ್ರಕ್ಟೆಡ್ ರೋಡ್ಸ್, ಕೆನಾಲ್ಸ್ ಆ್ಯಂಡ್ ಡಾಲೌಸಿ ಸ್ಟಾರ್ಟೆಡ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ PWD. 856ರಲ್ಲಿ ಡಾಲೌಸಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟನ್ನು ತೆರೀತಾನೆ. ಪಬ್ಲಿಕ್ ವರ್ಕ್ಸ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ, ಸೇತುವೆ ನಿರ್ಮಾಣ ಮಾಡಲಿಕ್ಕೆ, ಸೊ ಕಾಲುವೆಗಳನ್ನು ನಿರ್ಮಾಣ ಮಾಡಲಿಕ್ಕೆ. ಅದೇ ಥರ ಡಾಲೌಸಿ ಕಂಪ್ಲೀಟೆಡ್ ಗಂಗಾ ಕೆನಾಲ್ ಪ್ರಾಜೆಕ್ಟ್. ಗಂಗಾ ಕಾಲುವೆ ಕಾಮಗಾರಿ ಅವನ ಕಾಲದಲ್ಲಿ ಮುಕ್ತಾಯ ಆಗುತ್ತೆ. ಅದೇ ಥರ ಡ್ಯೂರಿಂಗ್ ದ ಟೈಮ್ ಆಫ್ ಡಾಲೌಸಿ 1853ನಲ್ಲಿ ರೈಲ್ವೆ ಸಂಚಾರ ಪ್ರಾರಂಭ ಆಗುತ್ತೆ. ಓಕೆ, ಸೊ ಬಾಂಬೆ ಟು ತಾಣ. ಈ ಥರ ಅನೇಕ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ನ ತೆಗೆದುಕೊತಾರೆ. ಗ್ರಾಮೀಣಾಭಿವೃದ್ಧಿ ಇದು ಪರ್ವ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಓಕೆ, and during British period India also suffered from several famines. ಅನೇಕ ಕ್ಷಾಮಗಳಿಗೆ ತುತ್ತಾಗುತ್ತೆ. ಕ್ಷಾಮಗಳಿಗೆ ತುತ್ತಾದ ಸಂದರ್ಭದಲ್ಲಿ ಬ್ರಿಟಿಷರ್ಸ್ ಎಸ್ಟಾಬ್ಲಿಷ್ಡ್ ಫೆಮೈನ್ ರಿಲೀಫ್ ಕಮಿಷನ್ಸ್, ಕ್ಷಾಮ ನಿವಾರಣಾ ಆಯೋಗಗಳನ್ನು ಸ್ಥಾಪನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1880ನಲ್ಲಿ ಇನ್ 1880 ಇಟ್ ವಾಸ್ ಲಾರ್ಡ್ ರಿಪ್ಪನ್ ಇರ್ತಾನೆ 1880ನಲ್ಲಿ ದ ದೆನ್ ವೈಸ್ರಾಯ್. ಸೊ ಈ ಟು ಸ್ಟಾರ್ಟೆಡ್ ಈ ಅಪಾಯಿಂಟೆಡ್ ಎ ಕಮಿಷನ್, ಒಂದು ಆಯೋಗವನ್ನು ರಚನೆ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಫೆಮೈನ್ ಕಮಿಷನ್. ಕ್ಷಾಮ ಆಯೋಗವಂತ ಒಂದು ಆಯೋಗವನ್ನು ನೇಮಕ ಮಾಡ್ತಾನೆ. ದಿಸ್ ಫೆಮೈನ್ ಕಮಿಷನ್ ಸಬ್ಮಿಟೆಡ್ ರಿಪೋರ್ಟ್. ಕ್ಷಾಮ ಆಯೋಗ ಏನು ಮಾಡುತ್ತೆ? ಸೊ ಒಂದು ವರದಿಯನ್ನು ಕೊಡುತ್ತೆ. ಅದೇನು ಹೇಳುತ್ತೆ? ಕ್ಷಾಮ ನಿವಾರಣೆಗೆ ಕೆಲವೊಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ಕ್ಷಾಮ ನಿವಾರಣೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಸಲಹೆಯನ್ನು ಕೊಡುತ್ತೆ. ಏನು ಅಭಿವೃದ್ಧಿ? ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ರಸ್ತೆ ನಿರ್ಮಾಣ ಮಾಡೋದ್ರಿಂದ ಜನರಿಗೆ ಉದ್ಯೋಗ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಕೆನಾಲ್ಸ್, ಕಾಲುವೆಗಳನ್ನು ನಿರ್ಮಾಣ ಮಾಡಿ. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ. ಸೊ ಈ ಥರ ಕನ್ಸ್ಟ್ರಕ್ಷನ್ ಆಫ್ ರೋಡ್, ರೈಲ್ವೇಸ್ ನಿರ್ಮಾಣ ಮಾಡಿ. ಸೊ ಈ ಥರ ಅನೇಕ ನಿರ್ಮಾಣ ಮಾಡೋದ್ರ ಮೂಲಕ ಅವರಿಗೆ ಉದ್ಯೋಗವನ್ನು ಒದಗಿಸ್ಬೋದು. ಇದರಿಂದ ಕ್ಷಾಮ ನಿವಾರಣೆ ಮಾಡ್ಬೋದು ಅಂತ ಸೊ ಫೆಮೈನ್ ಕಮಿಷನ್ ಹೇಳುತ್ತೆ 1880ರಲ್ಲಿ. ಅದರ ಆಧಾರದ ಮೇಲೆ ದೇ ಸ್ಟಾರ್ಟೆಡ್ ಸೆವರಲ್ ಇನಿಷಿಯೇಟಿವ್ಸ್. ಅನೇಕ ಕಾರ್ಯಕ್ರಮಗಳನ್ನು ಬ್ರಿಟಿಷರು ತೆಗೆದುಕೊತಾರೆ. ಅವರವೆಲ್ಲ ಅರ್ಲಿ ಅಟೆಂಪ್ಟ್ಸ್, ಆರಂಭಿಕ ಪ್ರಯತ್ನಗಳು, ಅರ್ಲಿ ಅಟೆಂಪ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಗ್ರಾಮೀಣಾಭಿವೃದ್ಧಿಯ ಆರಂಭಿಕ ಪ್ರಯತ್ನಗಳು ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗ್ತವೆ. ಸೊ ಬೇಸ್ಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ಫೆಮೈನ್ ಕಮಿಷನ್, ಸೊ ಅಪಾಯಿಂಟೆಡ್ ಇನ್ 1880 ಬೈ ಲಾರ್ಡ್ ರಿಪ್ಪನ್ ನೇಮಕ ಮಾಡಿದ ಮೇಲೆ. ಓಕೆ, ಬೇಸ್ಡ್ ಆನ್ ಫೆಮೈನ್ ರಿಲೀಫ್ ಕಮಿಷನ್ ಅಪಾಯಿಂಟೆಡ್ ಇನ್ 1880, ಅದರ ಆಧಾರದ ಮೇಲೆ ಬ್ರಿಟಿಷ್ ಗೌರ್ನಮೆಂಟ್ ಇಂಟ್ರೊಡ್ಯೂಸ್ಡ್ ಸೆವೆರಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ಸೋ ಪಾಸ್ಡ್ ಸೆವೆರಲ್ ಆ್ಯಕ್ಟ್ಸ್. ಕೆಲವು ಕಾಯ್ದೆಗಳನ್ನು ಜಾರಿಗೆ ತರುತ್ತೆ. ಥ್ರೂ ದೀಸ್ ಆ್ಯಕ್ಟ್ಸ್ ಇಟ್ ಇಂಟ್ರೊಡ್ಯೂಸ್ಡ್ ಸೆವೆರಲ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಅಂಡರ್ ವಿಚ್ ಇನ್
In 1881, British government passed Agra Tenancy Act. ಆಗ್ರಾ ಟೆನೆನ್ಸಿ ಕಾಯ್ದೆ, ಆಗ್ರಾ ಗೇಣಿ ಕಾಯ್ದೆ, ಆಗ್ರಾ ಗೇಣಿ ಕಾಯ್ದೆ ಅಂತ ಹೇಳಿ ಒಂದು ಕಾಯ್ದೆಯನ್ನು ಪಾಸ್ ಮಾಡುತ್ತೆ. ಪಾಸ್ಡ್ ಬೈ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ಈ ಕಾಯ್ದೆಯನ್ನು ಪಾಸ್ ಮಾಡ್ತಾನೆ ಇನ್ 1881. ಆಗ್ರಾ ಟೆನೆನ್ಸಿ ಆ್ಯಕ್ಟ್. ಸಿ ಅಂಡರ್ ದಿಸ್ ಆಗ್ರಾ ಟೆನೆನ್ಸಿ ಆ್ಯಕ್ಟ್, ಆಗ್ರಾ ಗೇಣಿ ಕಾಯ್ದೆಯ ಪ್ರಕಾರ ಇದು ಅಬಾಲಿಷನ್ ಆಫ್ ಲ್ಯಾಂಡ್ ಲಾರ್ಡಿಸಮ್. ಅಬಾಲಿಷನ್ ಆಫ್ ಲ್ಯಾಂಡ್ ಲಾರ್ಡಿಸಮ್ ಅಂತಂದರೆ ಜಮೀನ್ದಾರ ನಿರ್ಮೂಲನೆಯ ಒಂದು ಆರಂಭ ಇಲ್ಲಿಂದ ಶುರುವಾಗುತ್ತೆ. ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಲ್ಪನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಂದರೆ ಟಿಲ್ಲರ್ ಇಸ್ ದ ಓನರ್ ಆಫ್ ದ ಸಾಯಿಲ್. ಅಂದರೆ ಯಾರು 12 ವರ್ಷ ಟೆನೆಂಟ್ ಅಂತಂದರೆ ಗೇಣಿದಾರ. ಯಾವ ಗೇಣಿದಾರ ಕಂಟಿನ್ಯೂಸ್ ಆಗಿ 12 ವರ್ಷ ಗೇಣಿಯನ್ನು ಮಾಡಿರ್ತಾನೋ, ಇನ್ನೊಬ್ಬರ ಜಮೀನನ್ನು ಉತ್ತಿರ್ತಾನೋ, 12 ವರ್ಷ ಸತತವಾಗಿ ಅವನನ್ನು ಭೂಮಿಯ ಒಡೆಯ, ಲ್ಯಾಂಡ್ ಓನರ್ ಅಂತ ಹೇಳಿ ಅದು ಘೋಷಣೆ ಮಾಡುತ್ತೆ. ಸೊ ಒಬ್ಬರು ಜಮೀನಿನಲ್ಲಿ ಗೇಣಿಯನ್ನು 12 ವರ್ಷ ಸತತವಾಗಿ ಮಾಡಿದರೆ ಅವನೇ ಆ ಭೂಮಿಯ ಒಡೆಯ ಅಂತ ಹೇಳಿ ಆಗ್ರಾ ಗೇಣಿ ಕಾಯ್ದೆ ಮೂಲಕ ಘೋಷಣೆ ಮಾಡ್ತಾರೆ. ನಂತರ ಇದನ್ನು 1901ನಲ್ಲಿ, ಈ 1901 ಡ್ಯೂರಿಂಗ್ ಲಾರ್ಡ್ ಕರ್ಜನ್, ಆಗ ಲಾರ್ಡ್ ಕರ್ಜನ್ ಇರ್ತಾನೆ. ಓಕೆ, ಲಾರ್ಡ್ ಕರ್ಜನ್ ಅಮೆಂಡೆಡ್ ದಿಸ್ ಆ್ಯಕ್ಟ್, ಇದನ್ನು ತಿದ್ದುಪಡಿ ಮಾಡಿ ಆಗ ಅವನೇ 9 ವರ್ಷಕ್ಕೆ ಇಳಿಸ್ತಾನೆ. ಅಂದರೆ ಸತತವಾಗಿ 9 ವರ್ಷ ಯಾರು ಗೇಣಿಯನ್ನು ಮಾಡಿರ್ತಾರೋ ಅವರಿಗೆ ಆ ಒಂದು ಭೂಮಿಯ ಒಡೆತನವನ್ನು ಕೊಡುವ ಒಂದು ಕಾಯ್ದೆಯನ್ನು ತೆಗೆದುಕೊಂಡ್ಬರ್ತಾನೆ ಕರ್ಜನ್. ಸೊ ಈ ಥರ ಆಗ್ರಾ ಗೇಣಿ ಕಾಯ್ದೆಯನ್ನು ತಂದು ಉಳುವವರನ್ನು, ಗೇಣಿದಾರನನ್ನು ಭೂಮಿಯ ಒಡೆಯ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಒಂದು ಪ್ರಾರಂಭಿಕ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಇನ್ 1885 ದ ದೆನ್ ವೈಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ಡಫರಿನ್, ಆಗ ಲಾರ್ಡ್ ಡಫರಿನ್ ಇರ್ತಾನೆ. ಈ ಪಾಸ್ಡ್ ಒನ್ ಮೋರ್ ಆ್ಯಕ್ಟ್ ಕಾಲ್ಡ್ ಬೆಂಗಾಲ್ ಟೆನೆನ್ಸಿ ಆ್ಯಕ್ಟ್. ಬೆಂಗಾಲ್ ಗೇಣಿ ಕಾಯ್ದೆಯನ್ನು ತಗೊಂಬರ್ತಾನೆ. ಬೆಂಗಾಲ್ ಟೆನೆನ್ಸಿ ಆ್ಯಕ್ಟ್, ಬಂಗಾಳ ಗೇಣಿ ಕಾಯ್ದೆಯನ್ನು ತಗೊಂಡ್ಬರ್ತಾನೆ. ಇದ್ರ ಮೂಲಕ ಕೂಡ ಆಗ್ರಾ ಗೇಣಿ ಕಾಯ್ದೆಯ ಮೂಲಕ ಆಗ್ರಾ ಪ್ರಾಂತ್ಯದಲ್ಲಿ, ಆಗ್ರಾ ಪ್ರಾವಿನ್ಸಲ್ಲಿ 12 ವರ್ಷ ಗೇಣಿದಾರ ಯಾರು ಗೇಣಿ ಕೆಲಸ ಮಾಡಿರ್ತಾನೆ, ಟೆನೆಂಟ್ ಆಗಿರ್ತಾನೆ, ಅವನ್ನ ಭೂಮಿಯ ಒಡೆಯ ಅಂತ ಘೋಷಣೆ ಮಾಡಿರ್ತಾನೆ ರಿಪ್ಪನ್. ಅದೇ ಥರ ಇನ್ ಬಂಗಾಳದಲ್ಲೂ ಕೂಡ ಲಾರ್ಡ್ ಡಫರಿನ್ ಅಂಡರ್ ದಿಸ್ ಟೆನೆನ್ಸಿ ಆ್ಯಕ್ಟ್, ಯಾರು 12 ವರ್ಷ ನಿರಂತರ ಗೇಣಿ ಮಾಡಿರ್ತಾನೋ ಅವನಿಗೆ ಭೂಮಿಯ ಒಡೆತನವನ್ನು ಕೊಡುವ ಬೆಂಗಾಲ್ ಟೆನೆನ್ಸಿ ಆ್ಯಕ್ಟನ್ನು ತೆಗೆದುಕೊಂಡ್ಬರ್ತಾನೆ. ಓಕೆ, ಬಂಗಾಳದ ಗೇಣಿ ಕಾಯ್ದೆ ಅಂತ ಹೇಳಿ ಒಂದು ಗೇಣಿ ಕಾಯ್ದೆಯನ್ನು ಅವನು ತೆಗೆದುಕೊಂಡ್ಬರ್ತಾನೆ ಲಾರ್ಡ್ ಡಫರಿನ್. ಅದಾದ ನಂತರ ಲಾರ್ಡ್ ಕರ್ಜನ್ ಇಂಟ್ರೊಡ್ಯೂಸ್ಡ್ ಸಮ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್. ಲಾರ್ಡ್ ಕರ್ಜನ್ ಇರ್ತಾನೆ, ಅವನು ಕೂಡ ಅನೇಕ ಗ್ರಾಮೀಣ ಸಂಬಂಧ ಕಾರ್ಯಕ್ರಮಗಳನ್ನು ರೂಪಿಸ್ತಾನೆ ಲಾರ್ಡ್ ಕರ್ಜನ್. ಅದರಲ್ಲಿ ಮುಖ್ಯವಾಗಿ 1903ನಲ್ಲಿ ಅಟ್ ಪೂಸಾ ಇನ್ ಬಿಹಾರದ ಪೂಸಾದಲ್ಲಿ ಈ ಸ್ಟಾರ್ಟೆಡ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಕೃಷಿ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾನೆ ಪೂಸಾದಲ್ಲಿ ಲಾರ್ಡ್ ಕರ್ಜನ್. ಕೃಷಿ ಉತ್ತೇಜನಕ್ಕೋಸ್ಕರ ಕೃಷಿ ಸಂಶೋಧನಾ ಕೇಂದ್ರವನ್ನು ಅವನು ಪ್ರಾರಂಭ ಮಾಡ್ತಾನೆ. ಅದೇ ಥರ ಲಾರ್ಡ್ ಕರ್ಜನ್ ಈ ಸ್ಟಾರ್ಟೆಡ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಓಕೆ, ಲಾರ್ಡ್ ಕರ್ಜನ್. ಅದೇ ಥರ ಲಾರ್ಡ್ ಕರ್ಜನ್ ಈ ಸ್ಟಾರ್ಟೆಡ್ ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವಿಸ್, IAS, ಭಾರತೀಯ ಕೃಷಿ ಸೇವೆ ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವೀಸನ್ನು ಪ್ರಾರಂಭ ಮಾಡ್ತಾನೆ ಲಾರ್ಡ್ ಕರ್ಜನ್. ಅದೇ ಥರ ಇನ್ 1904 ಈ ಪಾಸ್ಡ್ ಎನ್ ಆ್ಯಕ್ಟ್ ಕಾಲ್ಡ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್, ಗ್ರಾಮೀಣ ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್, ಸಹಕಾರ ಸಂಘಗಳ ಕಾಯ್ದೆಯನ್ನು ತಗೊಂಬರ್ತಾನೆ. ಅದ್ರ ಮೂಲಕ ಇಟ್ ಕ್ಯಾನ್ ಇನಿಷಿಯೇಟಿವ್ ಟು ಎಸ್ಟಾಬ್ಲಿಷ್ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳ ಸ್ಥಾಪನೆಗೆ ಮುನ್ನುಡಿಯನ್ನು ಬರೀತಾನೆ. ಆ್ಯಂಡ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್, ಕೃಷಿ ಬ್ಯಾಂಕ್ಗಳನ್ನು ಕೂಡ ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳನ್ನು ಕೂಡ ಅವನು ಪ್ರಾರಂಭ ಮಾಡ್ತಾನೆ ಲಾರ್ಡ್
ಕರ್ಸನ್. ಸೊ ಇನ್ ದಿಸ್ ವೇ ಈ ಸ್ಟಾರ್ಟೆಡ್ ಸಮ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್. ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ಬರ್ತಾನೆ ಲಾರ್ಡ್ ಕರ್ಸನ್. ಅದಾದ ನಂತರ ಇನ್ 1919 In 1919, British government passed Government of India Act 1919. ಭಾರತ ಸರ್ಕಾರ ಕಾಯ್ದೆ 1919 ಜಾರಿಗೆ ತರುತ್ತೆ. ದಿಸ್ ಆ್ಯಕ್ಟ್ ಆಲ್ಸೋ ಕಾಲ್ಡ್ ಮಾಂಟೆಗೋ-ಚೆಮ್ಸ್ಫರ್ಡ್ ರಿಫಾರ್ಮ್ಸ್. ಮಾಂಟೆಗೋ-ಚೆಮ್ಸ್ಫರ್ಡ್ ಸುಧಾರಣೆಗಳು ಅಂತ ಕೂಡ ಅದನ್ನು ಕರೀತಾರೆ. ಅಟ್ ಪ್ರಾವಿನ್ಸಸ್ ದಿಸ್ ಆ್ಯಕ್ಟ್ ಎಸ್ಟಾಬ್ಲಿಷ್ಡ್ ಡೈಯಾರ್ಕಿ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತರುತ್ತೆ. ಯು ಮೈಟ್ ಹ್ಯಾವ್ ಸ್ಟಡಿಡ್ ಇನ್ ಪೊಲಿಟಿನಲ್ಲಿ ಓದಿರ್ತೀರ. ಸೊ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತರುತ್ತೆ 1919 ಕಾಯ್ದೆ. ಅಂಡರ್ ವಿಚ್ ಎಂಟೈರ್ ಸಬ್ಜೆಕ್ಟ್ಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಎಲ್ಲ ವಿಷಯಗಳನ್ನು 2 ಭಾಗ ಮಾಡ್ತಾರೆ. ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್, ಈ ಡಯಾರ್ಕಿನಲ್ಲಿ ಪ್ರಾಂತೀಯ ವಿಷಯಗಳನ್ನು ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್. ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್. ರಿಸರ್ವ್ಡ್ ಅಂದರೆ ಕಾಯ್ದಿರಿಸಿದ, ರಿಸರ್ವ್ಡ್ ಮತ್ತು ವರ್ಗಾಯಿಸಿದ. ಟ್ರಾನ್ಸ್ಫರ್ಡ್ ಅಂದರೆ ವರ್ಗಾಯಿಸಿದ. ಸೊ 2 ಪಟ್ಟಿಗಳನ್ನು ಮಾಡುತ್ತೆ. ಓಕೆ, ಕಾಯ್ದಿರಿಸಿದ ಮತ್ತು ವರ್ಗಾಯಿಸಿದ. ಈ ರಿಸರ್ವ್ಡ್ ಏನು ಕಾಯ್ದಿರಿಸಿದ ಅದರಲ್ಲಿ ಕೆಲವೊಂದನ್ನು ಕಾಯ್ದಿರಿಸ್ತಾರೆ. ಯಾರಿಗೆ? ಗವರ್ನರ್ ಜನರಲ್ ಪ್ರಾವಿನ್ಷಿಯಲ್ ಗವರ್ನರ್ ಆ್ಯಂಡ್ ಈಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಪ್ರಾಂತೀಯ ಗವರ್ನರ್ ಮತ್ತು ಅವನ ಕಾರ್ಯಕಾರಿ ಮಂಡಳಿಗೆ ಕೆಲವೊಂದು ವಿಷಯಗಳನ್ನು ಕಾಯ್ದಿರಿಸ್ತಾರೆ. ಈ ಕಾಯ್ದಿರಿಸಿದ ಪಟ್ಟಿನಲ್ಲಿ ಯಾವುದಿರುತ್ತೆ ಅಂದರೆ ಟೆನೆನ್ಸಿ ರೈಟ್, ಗೇಣಿ ಹಕ್ಕನ್ನು ರಿಸರ್ವ್ಡ್ ಲಿಸ್ಟಲ್ಲಿ ಇಟ್ಟಿರ್ತಾರೆ. ಅಂದರೆ ಗವರ್ನರ್ ಆ್ಯಂಡ್ ಈಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅದ್ರ ಮೇಲೆ ಕಾಯ್ದೆಯನ್ನು ಮಾಡ್ತಾ ಇರುತ್ತೆ. ಅದೇ ಥರ ಲ್ಯಾಂಡ್ ರೆವಿನ್ಯೂ, ಭೂ ಕಂದಾಯವನ್ನು ರಿಸರ್ವ್ಡ್ ಲಿಸ್ಟಲ್ಲಿ ಇಟ್ಟಿರ್ತಾರೆ. ಭೂ ಕಂದಾಯ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲ್ಯಾಂಡ್ ಆರ್ಡರ್. ಅದೇ ಥರ ಟ್ರಾನ್ಸ್ಫರ್ಡ್ ಲಿಸ್ಟಲ್ಲಿ ಅಗ್ರಿಕಲ್ಚರ್, ಕೃಷಿ ವಿಷಯವನ್ನು ವರ್ಗಾಯಿಸಿದ ಅಂತಂದರೆ ಗವರ್ನರ್ ಆ್ಯಂಡ್ ಇಂಡಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ, ಭಾರತೀಯ ಮಂತ್ರಿಮಂಡಲ ಸೇರಿಕೊಂಡು ಅಲ್ಲಿ ಕಾನೂನನ್ನು ಮಾಡ್ತಾ ಇರ್ತಾರೆ. ಅದನ್ನು ನೀವು ಪೊಲಿಟಿನಲ್ಲಿ ಓದಿರ್ತೀರ. ಅಗ್ರಿಕಲ್ಚರ್ ಆ್ಯಂಡ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಸಾರ್ವಜನಿಕ ಶಿಕ್ಷಣ, ಲೋಕಲ್ ಗವರ್ನಮೆಂಟ್, ಸ್ಥಳೀಯ ಸರ್ಕಾರ, ಆ್ಯಂಡ್ ಹೆಲ್ತ್, ಆರೋಗ್ಯ. ಸೊ ಇವುಗಳನ್ನೆಲ್ಲ ಪೊಲೀಸ್, ಅನಿಮಲ್ ಹಸ್ಬ್ಯಾಂಡ್ರಿ ಅಂದರೆ ಗ್ರಾಮೀಣ ವಿಷಯಕ್ಕೆ ಸಂಬಂಧಪಟ್ಟಂಥವು. ಗ್ರಾಮೀಣ ಪಶುಸಂಗೋಪನೆ, ಅನಿಮಲ್ ಹಸ್ಬ್ಯಾಂಡ್ರಿ ಅಂದರೆ ಪಶುಸಂಗೋಪನೆ, ಇವುಗಳನ್ನೆಲ್ಲ ವರ್ಗಾಯಿಸಿದ ಪಟ್ಟಿನಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಗ್ರಾಮೀಣ ವಿಷಯಗಳನ್ನು ಆಲ್ ರೂರಲ್ ಇಶ್ಯೂಸ್ ಟ್ರಾನ್ಸ್ಫರ್ಡ್ ಟು ಪ್ರಾವಿನ್ಸಸ್. ಎಲ್ಲ ಗ್ರಾಮೀಣ ವಿಷಯಗಳನ್ನು, ಕೃಷಿಯಾಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಟೆನಾನ್ಸಿ ರೈಟ್ಸ್ ಇರ್ಬೋದು, ಲ್ಯಾಂಡ್ ರೆವಿನ್ಯೂ ಇರ್ಬೋದು, ಎಲ್ಲವನ್ನು ಪ್ರಾಂತ್ಯಗಳಿಗೆ ವರ್ಗಾಯಿಸಲಾಗಿರುತ್ತೆ. ಇದೇ ಕ್ವಶನ್ನು ನಿಮಗೆ 2019 IAS ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಓಕೆ, ಸೊ ಈ ಥರ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೆಲವೊಂದನ್ನು ಮಾಡುತ್ತೆ. 1919 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ನೆಕ್ಸ್ಟ್, ಇದಾದ ನಂತರ ಇನ್ 1927 ಬ್ರಿಟಿಷ್ ಗವರ್ನಮೆಂಟ್ ಅಪಾಯಿಂಟೆಡ್ ರೋಡ್ ಡೆವಲಪ್ಮೆಂಟ್ ಕಮಿಟಿ, ರಸ್ತೆ ಅಭಿವೃದ್ಧಿ ಸಮಿತಿ ಅಂತ ಒಂದು ಅಭಿವೃದ್ಧಿ ಸಮಿತಿಯನ್ನು ನೇಮಕ ಮಾಡುತ್ತೆ. ಟು ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ರೋಡ್ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಕಮಿಟಿಯನ್ನು ನೇಮಕ ಮಾಡುತ್ತೆ. ಅದೇ ಥರ ಇನ್ 1927 ಬ್ರಿಟಿಷ್ ಗವರ್ನಮೆಂಟ್ ಆಲ್ಸೋ ಅಪಾಯಿಂಟೆಡ್ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್. ಕೃಷಿ ಮೇಲೆ ಒಂದು ರಾಯಲ್ ಕಮಿಷನನ್ನು ನೇಮಕ ಮಾಡುತ್ತೆ. ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್, ಕೃಷಿ ಮೇಲಿನ ಒಂದು ರಾಯಲ್ ಆಯೋಗವನ್ನು ನೇಮಕ ಮಾಡುತ್ತೆ. ಇದು ಕೂಡ ಒಂದು ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ನ ಸರ್ಕಾರ ಮಾಡುತ್ತೆ. ಅದೇ ಥರ ಬ್ರಿಟಿಷ್ ಗವರ್ನಮೆಂಟ್ ಪಾಸ್ಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಭಾರತ ಸರ್ಕಾರ ಕಾಯ್ದೆ 1935 ಗವರ್ನಮೆಂಟ್ ಪಾಸ್ಡ್ ಇಂಡಿಯನ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಭಾರತ ಸರ್ಕಾರ ಕಾಯ್ದೆಯನ್ನು ತಗೊಂಬರುತ್ತೆ. ಅಂಡರ್ ದಿಸ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಸ್ ವರ್ ಗಿವನ್
ಮೋರ್ ಪವರ್, ಪ್ರಾಂತೀಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡುತ್ತೆ. ಇಟ್ ಮೀನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಇಟ್ ಎಸ್ಟಾಬ್ಲಿಷ್ಡ್ ಪ್ರಾವಿನ್ಷಿಯಲ್ ಅಟಾನಮಿ, ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತರುತ್ತೆ. ಪ್ರಾವಿನ್ಷಿಯಲ್ ಅಟಾನಮಿ ಅಂದರೆ ಆಲ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಟ್ರಾನ್ಸ್ಫರ್ಡ್ ಟು ಪ್ರಾವಿನ್ಸಸ್, ಎಲ್ಲ ಗ್ರಾಮೀಣಾಭಿವೃದ್ಧಿ ವಿಷಯಗಳನ್ನು ಪ್ರಾಂತ್ಯಗಳಿಗೆ ನೀಡುತ್ತೆ. ಎಲ್ಲ ಗ್ರಾಮೀಣಾಭಿವೃದ್ಧಿ ಅಂದರೆ ಕೃಷಿ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಸೊ ಪ್ರತಿಯೊಂದನ್ನು ಗ್ರಾಮೀಣಾಭಿವೃದ್ಧಿ ವಿಷಯಗಳನ್ನು ಪ್ರಾಂತ್ಯಗಳಿಗೆ 11 ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿರುತ್ತೆ, 11 ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಗೆ ಸರ್ಕಾರ ವರ್ಗಾಯಿಸುತ್ತೆ. ಈ ಥರ ಸೊ ದಿಸ್ ಆರ್ ಆಲ್ ದ ಅರ್ಲಿ ಅಟೆಂಪ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಕಾಲದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಆರಂಭಿಕ ಪ್ರಯತ್ನಗಳು ಇಷ್ಟನ್ನು ಮಾಡುತ್ತೆ. ಅದೇ ಥರ ಪ್ಯಾರಲಲ್ ಟು ದಿಸ್, ಒಂದು ಕಡೆ ಬ್ರಿಟಿಷರು ಸೊ ಎಲ್ಲ ಕಾಯ್ದೆಗಳನ್ನು ತೆಗೆದುಕೊಬಂದು ಸುಧಾರಣೆಯನ್ನು ಮಾಡ್ತಿದ್ರೆ, ಇನ್ನೊಂದು ಸೈಡ್ ಅದರ್ ಸೈಡಲ್ಲಿ ಸೊ ನಮ್ಮ ಮಹಾತ್ಮ ಗಾಂಧಿ, ಸೊ ಗಾಂಧಿ ಆಲ್ಸೋ ಸ್ಟಾರ್ಟೆಡ್ ಸಮ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್. ಇವರು ಕೂಡ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಹೊಮ್ಮಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಈ ಲಾಂಚ್ಡ್ ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ಪ್ರಮೋಷನ್ ಆಫ್ ಖಾದಿ ಆ್ಯಂಡ್ ಚರಕ, ಖಾದಿ ಮತ್ತು ಚರಕ ತೆಗೆದುಕೋತಾರೆ. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಕಾನೂನು ಭಂಗ ಚಳುವಳಿನಲ್ಲಿ ಸೊ ಖಾದಿ ಚರಕದ ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ತಾರೆ. ಸೊ ಗಾಂಧಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲೇ ಈ ಸ್ಟಾರ್ಟೆಡ್ ಸಮ್ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋತಾರೆ. ಅಂದರೆ ಖಾದಿ ಚರಕದ ಪ್ರಾಮುಖ್ಯತೆ, ನೂಲು ತೆಗೆಯೋದು, ಅದನ್ನು ಮತ್ತು ಗ್ರಾಮೀಣ ಕೃಷಿಯ ಬಗ್ಗೆ ಒತ್ತನ್ನು ಕೊಡ್ತಾರೆ, ಗ್ರಾಮೀಣ ಕೈಗಾರಿಕೆಗಳ ಬಗ್ಗೆ ಒತ್ತನ್ನು ಕೊಡ್ತಾರೆ. ಓಕೆ, ಅದೇ ಥರ ಮದ್ಯಪಾನ ನಿಷೇಧವನ್ನು ಮಾಡ್ತಾರೆ, ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ, ಅಸ್ಪೃಶ್ಯತಾ ನಿವಾರಣೆಗೆ ಅಖಿಲ ಭಾರತ ಹರಿಜನ ಸೇವಾ ಸಂಘ, ಆಲ್ ಇಂಡಿಯಾ ಹರಿಜನ ಸೇವಾ ಸಂಘವನ್ನು ಪ್ರಾರಂಭ ಮಾಡ್ತಾರೆ ದೆಹಲಿನಲ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಘನಶ್ಯಾಮ್ ದಾಸ್ ಬಿರ್ಲಾ ಅಧ್ಯಕ್ಷತೆಯಲ್ಲಿ ಗಾಂಧಿ ಸ್ಟಾರ್ಟೆಡ್ ಹರಿಜನ ಸೇವಕ ಸಂಘ. ಸೊ ಅದ್ರ ಮೂಲಕ ಅಸ್ಪೃಶ್ಯತೆ ನಿವಾರಣೆ, ಮದ್ಯಪಾನ ನಿವಾರಣೆ, ಜಾತಿ ಪದ್ಧತಿ ನಿವಾರಣೆ, ಚರಕದ ಪ್ರಾಮುಖ್ಯತೆ, ಗ್ರಾಮೀಣಾಭಿವೃದ್ಧಿ, ಶುಚಿತ್ವ ಆ್ಯಂಡ್ ಆಲ್ಸೋ ಗಾಂಧಿ ಸ್ಟಾರ್ಟೆಡ್ ಸೇವಾಗ್ರಾಮ್. ಸೊ ಮಧ್ಯಪ್ರದೇಶದ ವಾರ್ಧಾದಲ್ಲಿ ಸೇವಾಗ್ರಾಮ್ ಅಂತ ಒಂದು ಆಶ್ರಮವನ್ನು ತೆರೀತಾರೆ 1930ನಲ್ಲಿ. ಅಲ್ಲಿ ಸ್ಟಾರ್ಟೆಡ್ ವಾರ್ಧಾ ಎಜುಕೇಷನ್ ಸಿಸ್ಟಮ್, ವಾರ್ಧಾ ಶಿಕ್ಷಣ ಪದ್ಧತಿಯನ್ನು ರೂಪಿಸ್ತಾರೆ. ಓಕೆ, ಸೊ ವಾರ್ಧಾ ಶಿಕ್ಷಣ ಪದ್ಧತಿಯನ್ನು ರೂಪಿಸ್ತಾರೆ. ಕಲಿಕಾ ಹಂತದಲ್ಲೇ ಕೂಡ ಸೊ ಅವರು ಕೆಲವೊಂದು ಚಟುವಟಿಕೆಗಳನ್ನು ಮಾಡೋದನ್ನು ಪ್ರೋತ್ಸಾಹಿಸ್ತಾರೆ. ಗ್ರಾಮೀಣಾಭಿವೃದ್ಧಿ, ಶುಚಿತ್ವ, ಇದಕ್ಕೆಲ್ಲ ಗಾಂಧೀಜಿಯವರು ಒತ್ತನ್ನು ಕೊಡ್ತಾರೆ. ಓಕೆ, ಸೊ ಈ ರೀತಿ ಗಾಂಧೀಜಿಯವರು ಕೂಡ ಅನೇಕ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾರೆ ಸ್ವಾತಂತ್ರ್ಯ ಚಳುವಳಿಯ ಹೋರಾಟದ ಜೊತೆಯಲ್ಲೇ. ಓಕೆ, ಆ್ಯಂಡ್ ಫಾರ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿಗೋಸ್ಕರ ಗಾಂಧಿ ಆಲ್ಸೋ ಸ್ಟಾರ್ಟೆಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಸರ್ವೋದಯ ಆರ್ ಈ ಸ್ಟಾರ್ಟೆಡ್ ಸರ್ವೋದಯ ಪ್ರೋಗ್ರಾಮ್. ಸರ್ವೋದಯ ಯೋಜನೆಯನ್ನು ಗಾಂಧಿ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಈ ಪ್ರೀಚ್ಡ್ 3 ಪ್ರಿನ್ಸಿಪಲ್ಸ್, ಈ ಸರ್ವೋದಯ ಯೋಜನೆಯನ್ನು ಪ್ರಾರಂಭ ಮಾಡಿ 3 ತತ್ವಗಳನ್ನು ಗಾಂಧಿ ಅವರು ಪ್ರಚಾರ ಮಾಡ್ತಾರೆ. ಒಂದು ಪರಿಶುದ್ಧತೆ, ದಟ್ ಈಸ್ ಚಾಸ್ಟಿಟಿ, ಪರಿಶುದ್ಧತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಕ್ವಾಲಿಟಿ, ಸಮಾನತೆ, ಚಾಸ್ಟಿಟಿ, ಸಮಾನತೆ ಆ್ಯಂಡ್ ಆನೆಸ್ಟಿ. ಈ 3 ತತ್ವಗಳನ್ನು ಹೇಳ್ತಾರೆ ಸರ್ವೋದಯದಲ್ಲಿ. ಆನೆಸ್ಟಿ, ಪ್ರಾಮಾಣಿಕತೆ, ಪರಿಶುದ್ಧತೆ, ಸಮಾನತೆ ಮತ್ತು ಪ್ರಾಮಾಣಿಕತೆ, ಈ 3 ತತ್ವಗಳನ್ನು ಸರ್ವೋದಯ ಪರಿಕಲ್ಪನೆಯಲ್ಲಿ ಹೇಳ್ತಾರೆ. ಅದೇ ಥರ ಅವರು ಗಾಂಧೀಜಿಯವರು ಫಾರ್ ರೂರಲ್ ಡೆವಲಪ್ಮೆಂಟ್ ಈ ಗೇವ್ 18 ಕಾನ್ಸೆಪ್ಟ್ಸ್, 18 ಪ್ರೋಗ್ರಾಮ್ಸ್. ಅದೇ ಈ ಸರ್ವೋದಯ ಯೋಜನೆಯಲ್ಲಿ 18 ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಾರೆ, ಗಾಂಧೀಜಿಯವರು ರೂಪಿಸ್ತಾರೆ. ಅದರಲ್ಲಿ ಯಾವುದು? ಖಾದಿ ಪ್ರಚಾರ, ಪ್ರಮೋಷನ್ ಆಫ್ ಖಾದಿ. 18 ಅಂಶಗಳ ಕಾರ್ಯಕ್ರಮದಲ್ಲಿ ಖಾದಿ ಪ್ರಚಾರನೂ ಇರುತ್ತೆ. ಅದೇ ಥರ ಸೊ ಅಬಾಲಿಷನ್ ಆಫ್ ಲಿಕ್ಕರ್, ಮಾದಕ ದ್ರವ್ಯ ಸೊ ನಿಷೇಧವನ್ನು ಮಾಡುವಂಥದ್ದು. ನೆಕ್ಸ್ಟ್ ರೂರಲ್ ಹೆಲ್ತ್, ಗ್ರಾಮೀಣ ಆರೋಗ್ಯ, ವಯಸ್ಕ ಶಿಕ್ಷಣ, ಅಡಲ್ಟ್ ಎಜುಕೇಷನ್, ಟ್ರೈಬಲ್ ವೆಲ್ಫೇರ್, ಆದಿವಾಸಿಗಳ ಕಲ್ಯಾಣ. ಸೊ ಈ ಥರ. ನೆಕ್ಸ್ಟ್ ಅಸ್ಪೃಶ್ಯತಾ ನಿವಾರಣೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಸೊ ನೆಕ್ಸ್ಟ್ ಗ್ರಾಮೀಣ ಕೈಗಾರಿಕಾಭಿವೃದ್ಧಿ,
ರೂರಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್, ಅದು ಗ್ರಾಮ ನೈರ್ಮಲ್ಯ, ರೂರಲ್ ಸ್ಯಾನಿಟೇಷನ್, ಮೂಲ ಶಿಕ್ಷಣ, ಬೇಸಿಕ್ ಎಜುಕೇಷನ್, ಆಲ್ಸೋ ಕಾಲ್ಡ್ ವಾರ್ಧಾ ಎಜುಕೇಷನ್, ಬೇಸಿಕ್ ಎಜುಕೇಷನ್. ಆಮೇಲೆ ವುಮೆನ್ ಎಂಪವರ್ಮೆಂಟ್, ಮಹಿಳೆಯರ ಸ್ಥಾನಮಾನ ಹೆಚ್ಚಳ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಯೂನಿಯನ್, ವಿದ್ಯಾರ್ಥಿಗಳ ಸಂಘಟನೆ ಮಾಡುವಂಥದ್ದು. ಭಾಷಾ ಭಾವೈಕ್ಯತೆ, ಲಿಂಗ್ವಿಸ್ಟಿಕ್ ಇಂಟಿಗ್ರೇಷನ್ ಅಂತ ಏನು ಕರೀತಾರೆ, ಅದು ಸಾಮರಸ್ಯನ ಮಾಡುವಂಥದ್ದು. ಕುಷ್ಠರೋಗಿಗಳನ್ನು, ಲೆಪ್ರಸಿ ಅಬಾಲಿಷನ್, ಕುಷ್ಠರೋಗಿಗಳ ನಿವಾರಣೆ. ಧಾರ್ಮಿಕ ಸಹಿಷ್ಣುತೆ, ರಿಲಿಜಿಯಸ್ ಟಾಲರೆನ್ಸ್. ಸೊ ಆರ್ಥಿಕ ವ್ಯವಸ್ಥೆ, ಎಕನಾಮಿಕ್ ಸಿಸ್ಟಮ್. ಸೊ ಈ ಥರ. ಓಕೆ, ಸೊ 18 ಕಾರ್ಯಕ್ರಮಗಳನ್ನು ಗಾಂಧಿ ರೂಪಿಸ್ತಾರೆ. ಓಕೆ, ಅದನ್ನು ಸರ್ವೋದಯ ಕಲ್ಪನೆಯಲ್ಲಿ ಹೇಳ್ತಾರೆ. ಮುಂದೆ ಇದೇ ಸರ್ವೋದಯ ಕಾರ್ಯಕ್ರಮವನ್ನು ಸಾಕಾರಗೊಳಿಸೋದಕ್ಕೆ ಇನ್ 1950 ಸ್ಪಿರಿಚುವಲ್ ಸಕ್ಸೆಸರ್ ಆಫ್ ಗಾಂಧಿ, ಗಾಂಧೀಜಿಗೆ 2 ಉತ್ತರಾಧಿಕಾರಿಗಳಿರ್ತಾರೆ. ಪೊಲಿಟಿಕಲ್ ಸಕ್ಸೆಸರ್, ಗಾಂಧೀಜಿಯ ರಾಜಕೀಯ ಉತ್ತರಾಧಿಕಾರಿ ಜವಾಹರ್ಲಾಲ್ ನೆಹರು. ಅದೇ ಥರ ಗಾಂಧೀಜಿಯ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಇರ್ತಾರೆ ಆಚಾರ್ಯ ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆ ಈ ವಾಸ್ ಎ ಸ್ಪಿರಿಚುವಲ್ ಸಕ್ಸೆಸರ್ ಆಫ್ ಗಾಂಧಿ. ಆಧ್ಯಾತ್ಮಿಕ ರಾಯಭಾರಿ ಇರ್ತಾರೆ ಇವರು ಈ ಸ್ಟಾರ್ಟೆಡ್ ಸರ್ವೋದಯ ಪ್ರೋಗ್ರಾಮ್ ಇನ್ 1950. ಇವರು ಒಂದು ಗಾಂಧೀಜಿಯ ಸರ್ವೋದಯ ಪರಿಕಲ್ಪನೆಯನ್ನು ಸಾಕಾರಗೊಳಿಸೋದಕ್ಕೆ ಸರ್ವೋದಯ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಆಚಾರ್ಯ ವಿನೋಬಾ ಭಾವೆ, ಸರ್ವೋದಯ ಪ್ರೋಗ್ರಾಮ್. ಓಕೆ, ಸೊ ಈ ಥರ ಗಾಂಧೀಜಿನೂ ಕೂಡ ಹೇಳಿರ್ತಾರೆ ಹಳ್ಳಿಗಳಿಗೆ ಹೋಗಿ ಇವನ್ನೆಲ್ಲ ಪ್ರಸಾರ ಮಾಡಿ ಅಂತ. ಅದೇ ಥರ ಸೊ ಆಚಾರ್ಯ ವಿನೋಬಾ ಭಾವೆ ಅವರು ಕೂಡ ಸರ್ವೋದಯ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ಥರ ಆಚಾರ್ಯ ವಿನೋಬಾ ಭಾವೆ ಈ ಆಲ್ಸೋ ಸ್ಟಾರ್ಟೆಡ್ ಭೂದಾನ್ ಮೂವ್ಮೆಂಟ್, ಭೂದಾನ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ 1950ನಲ್ಲಿ. ಸೊ ಅದು ಮುಂದೆ ಬರುತ್ತೆ, ಅಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಸ್ವಾತಂತ್ರ್ಯ ನಂತರ ಬರುತ್ತೆ. ಈ ಥರ ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅನೇಕ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಪ್ರಾರಂಭ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರನೂ ಮಾಡುತ್ತೆ, ಗಾಂಧೀಜಿಯವರು ಮಾಡ್ತಾರೆ. ಅದೇ ಥರ ಬೇರೆಯವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಓಕೆ, ಗಾಂಧೀಜಿ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗ್ತವೆ. ಓಕೆ, ಒಂದು ಕಡೆ ಬ್ರಿಟಿಷರು ಕಾಯ್ದೆಗಳ ಮೂಲಕ ರೂರಲ್ ಡೆವಲಪ್ಮೆಂಟ್ ಮಾಡ್ತಾರೆ, ಇನ್ನೊಂದು ಕಡೆ ಗಾಂಧೀಜಿಯವರು ಸರ್ವೋದಯ ಪರಿಕಲ್ಪನೆಯ ಮೂಲಕ, ವಾರ್ಧಾ ಶಿಕ್ಷಣದ ಮೂಲಕ, ಸೊ ಅವರ ಅನುಯಾಯಿಗಳ ಮೂಲಕ ಸೊ ಗ್ರಾಮೀಣಾಭಿವೃದ್ಧಿಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸಮ್ ಆರ್ಗನೈಸೇಷನ್ಸ್ ಆ್ಯಂಡ್ ಸಮ್ ಪ್ರೋಗ್ರಾಮ್ಸ್, ಪ್ಲ್ಯಾನಿಂಗನ್ನು ಪ್ರಾರಂಭ ಮಾಡ್ತಾರೆ ಗಾಂಧಿ ಜೊತೆ ಬೇರೆಯವರು. ಸೊ ಅದರಲ್ಲಿ 1921ನಲ್ಲಿ ಇನ್ 1921 one organization started called Young Men's Christian Association. Young Men's Christian Association. ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಗುತ್ತೆ. ಇದು ಕೂಡ ಸೊ ಸ್ಟಾರ್ಟೆಡ್ ಫಾರ್ ದ ವಿತ್ ದ ಏಮ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯನ್ನು ಆದರ್ಶವಾಗಿಟ್ಕೊಂಡು ಪ್ರಾರಂಭ ಆಗುತ್ತೆ. ಗ್ರಾಮಗಳಲ್ಲಿ ಇದು ಕೆಲಸ ಮಾಡುತ್ತೆ. ಫೌಂಡರ್ ನಾಟ್ ನೋನ್. ಸೊ ಇದು ಗ್ರಾಮದ ಅಭಿವೃದ್ಧಿಗೋಸ್ಕರ ಪ್ರಾರಂಭ ಆಗುತ್ತೆ. ಅದೇ ಥರ ಇನ್ 1921 ಶ್ರೀನಿಕೇತನ್ ಯೋಜನೆ ಪ್ರಾರಂಭ ಆಗುತ್ತೆ. ಈ 1921ನಲ್ಲಿ ಇಟ್ ವಾಸ್ ರವೀಂದ್ರನಾಥ ಠಾಗೂರ್ ಅವರು ಈ ಸ್ಟಾರ್ಟೆಡ್ ಶ್ರೀನಿಕೇತನ್ ಯೋಜನಾ ಫಾರ್ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಶ್ರೀನಿಕೇತನ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಫಾರ್ ರೂರಲ್ ಸ್ಯಾನಿಟೇಷನ್, ರೂರಲ್ ಡೆವಲಪ್ಮೆಂಟ್, ಶುಚಿತ್ವ, ಆರೋಗ್ಯ, ನೈರ್ಮಲ್ಯ ಸುಧಾರಿಸೋದಕ್ಕೋಸ್ಕರ ಸೊ ರವೀಂದ್ರನಾಥ ಠಾಗೂರ್ ಇನ್ ಬಂಗಾಳದಲ್ಲಿ ಸ್ಟಾರ್ಟೆಡ್ ಶ್ರೀನಿಕೇತನ್ ಯೋಜನಾ. ಅದೇ ಥರ ಗುರುಗಾಂವ್ ಯೋಜನವನ್ನು ಪ್ರಾರಂಭ ಆಗುತ್ತೆ. ಗುರುಗಾಂವ್ ಯೋಜನಾ ಸ್ಟಾರ್ಟೆಡ್ ಇನ್ 1927 ಹರಿಯಾಣದ ಗುರುಗಾಂವಲ್ಲಿ ಪ್ರಾರಂಭ ಆಗುತ್ತೆ ಗುರುಗಾಂವ್ ಯೋಜನಾ. ಸ್ಟಾರ್ಟೆಡ್ ಬೈ ಬ್ರೈನೆ ಅನ್ನೋರು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಡಿಸ್ಟಿಕ್ ಕಲೆಕ್ಟರ್ ಅವರು ಕೂಡ ಗ್ರಾಮೀಣ ಅಭಿವೃದ್ಧಿಗೆ ಪ್ರಾರಂಭ ಮಾಡ್ತಾರೆ ಗುರುಗಾಂವ್ ಯೋಜನಾ. ಅಂದರೆ ಸೊ ಕೃಷಿಯನ್ನು ಹೆಚ್ಚಿಸೋದು, ಕೃಷಿ ಹೆಚ್ಚಳ ಮಾಡುವಂಥದ್ದು, ದುಂದು ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು, ಸ್ವಚ್ಛತೆ, ನೈರ್ಮಲ್ಯ ಸಾಧಿಸೋದು, ಇವುಗಳಿಗೋಸ್ಕರ ಸೊ ಈ ಸ್ಟಾರ್ಟೆಡ್ ಬ್ರೈನೆ ಅನ್ನೋರು ಡಿಸ್ಟಿಕ್ ಕಲೆಕ್ಟರ್ ಆಫ್ ಗುರುಗಾಂವ್, ಹರಿಯಾಣದಲ್ಲಿ ಬರುತ್ತೆ. ಅವರು ಈ ಸ್ಟಾರ್ಟೆಡ್ ಗುರುಗಾಂವ್ ಯೋಜನಾ.
ಓಕೆ. ನೆಕ್ಸ್ಟ್ ಇನ್ ಮಹಾರಾಷ್ಟ್ರದ ನಾಗ್ಪುರಲ್ಲಿ ಇನ್ 1943 ನಾಗ್ಪುರ್ ಪ್ಲ್ಯಾನ್ ವಾಸ್ ಸ್ಟಾರ್ಟೆಡ್. ನಾಗ್ಪುರ ಯೋಜನೆ ಪ್ರಾರಂಭ ಆಗುತ್ತೆ. ನಾಗ್ಪುರ ಯೋಜನೆ, ನಾಗ್ಪುರ್ ಪ್ಲ್ಯಾನ್ ಸ್ಟಾರ್ಟೆಡ್ ಬೈ some persons in Nagpur in Maharashtra for the development of roads. ರಸ್ತೆಗಳ ಅಭಿವೃದ್ಧಿಗೋಸ್ಕರ ಪ್ರಾರಂಭ ಆಗುತ್ತೆ. ನಾಗ್ಪುರದಲ್ಲಿ ಪ್ರಾರಂಭ ಆಗುತ್ತೆ, ಮಹಾರಾಷ್ಟ್ರದಲ್ಲಿ. ಸೊ ಅಂಡರ್ ದಿಸ್ ನಾಗ್ಪುರ್ ಪ್ಲ್ಯಾನ್ ಎಂಟೈರ್ ರೋಡ್ಸ್ ಡಿವೈಡೆಡ್ ಇಂಟು 4 ಟೈಪ್ಸ್. ಭಾರತದಲ್ಲಿದ್ದ ರಸ್ತೆಗಳನ್ನು 4 ಭಾಗ ಮಾಡ್ತಾರೆ. ಏನು ರಸ್ತೆಗಳಿರುತ್ತೆ ಆ ರಸ್ತೆಗಳನ್ನು, ಫಾರ್ ಎಕ್ಸಾಂಪಲ್ ಸ್ಟೇಟ್ ಹೈವೇಸ್, ನ್ಯಾಷನಲ್ ಹೈವೇಸ್, ರಾಷ್ಟ್ರೀಯ ಹೆದ್ದಾರಿಗಳನ್ನು, ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್, ರಾಜ್ಯ ಹೆದ್ದಾರಿಗಳು 4 ಭಾಗ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್, ಡಿಸ್ಟಿಕ್ ರೋಡ್ಸ್, ಜಿಲ್ಲಾ ರಸ್ತೆಗಳು, ಆ್ಯಂಡ್ ರೂರಲ್ ರೋಡ್ಸ್, ಗ್ರಾಮೀಣ ರಸ್ತೆಗಳು ಅಂತ ಹೇಳಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಪ್ರಾರಂಭ ಆಗುತ್ತೆ ನಾಗ್ಪುರ್ ಯೋಜನೆ 1943ನಲ್ಲಿ. ಇಂಡಸ್ಟ್ರಿಯಲಿಸ್ಟು ಪ್ರಾರಂಭ ಮಾಡ್ತಾರೆ. ಇಲ್ಲಿ ನ್ಯಾಷನಲ್ ಹೈವೇಸ್ ರೆಕಗ್ನೈಸ್ಡ್ ಇನ್ ಯೆಲ್ಲೋ ಆ್ಯಂಡ್ ವೈಟ್. ನೋಡಿ, ಯೆಲ್ಲೋ ಹಳದಿ ಮತ್ತು ಬಿಳಿ ಬಣ್ಣದ ಮೂಲಕ ಇವುಗಳನ್ನು ಗುರುತಿಸಲಾಗುತ್ತೆ ಈಗಲೂ ಕೂಡ. ಅದೇ ಥರ ಸ್ಟೇಟ್ ಹೈವೇಸ್ ರೆಕಗ್ನೈಸ್ಡ್ ಇನ್ ಗ್ರೀನ್ ಆ್ಯಂಡ್ ವೈಟ್, ಬಿಳಿ ಮತ್ತು ಹಸಿರು ಬಣ್ಣದಲ್ಲಿ ಗುರುತಿಸಲಾಗುತ್ತೆ. ಆ್ಯಂಡ್ ಡಿಸ್ಟಿಕ್ ರೋಡ್ಸ್ ಒನ್ಸ್ ಆಸ್ಕ್ಡ್ ಇನ್ KAS ಪ್ರಿಲಿಮ್ಸು, ಜಿಲ್ಲಾ ರಸ್ತೆಗಳನ್ನು ಯಾವ ಬಣ್ಣಗಳ ಮೂಲಕ ಗುರುತಿಸಲಾಗುತ್ತೆ. ಡಿಸ್ಟಿಕ್ ರೋಡ್ಸ್ ರೆಕಗ್ನೈಸ್ಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ. ಅದೇ ಥರ ರೂರಲ್ ರೋಡ್ಸ್ ಗ್ರಾಮೀಣ ರಸ್ತೆಗಳನ್ನು ಸ್ಯಾಫ್ರಾನ್ ಕೇಸರಿ ಆ್ಯಂಡ್ ವೈಟ್ ಬಿಳಿ ಬಣ್ಣದಲ್ಲಿ ಗುರುತಿಸಲಾಗುತ್ತೆ. ಹಾಗಾಗಿ ಫಾರ್ ದ ಡೆವಲಪ್ಮೆಂಟ್ ಆಫ್ ರೋಡ್ಸ್ ರಸ್ತೆಯ ಅಭಿವೃದ್ಧಿಗೋಸ್ಕರ ನಾಗ್ಪುರ ಯೋಜನೆ ಪ್ರಾರಂಭ ಆಗುತ್ತೆ 1943ನಲ್ಲಿ ಮಹಾರಾಷ್ಟ್ರದ ನಾಗ್ಪುರಲ್ಲಿ. ಅದೇ ಥರ ಇನ್ 1945 ಜನತಾ ಪ್ಲ್ಯಾನ್ ಆರ್ ಪೀಪಲ್ಸ್ ಪ್ಲ್ಯಾನ್ ಸ್ಟಾರ್ಟೆಡ್. ಜನತಾ ಯೋಜನೆ ಪ್ರಾರಂಭ ಆಗುತ್ತೆ. ಪೀಪಲ್ಸ್ ಪ್ಲ್ಯಾನ್ ಸ್ಟಾರ್ಟೆಡ್ ಬೈ MN ರಾಯ್. MN ರಾಯ್ ಅಂತ ಇರ್ತಾರೆ. MN ರಾಯ್ ವಾಸ್ ಆಲ್ಸೋ ಕಾಲ್ಡ್ ಮನಬೇಂದ್ರನಾಥ ರಾಯ್ ಅಂತ ಕರೀತಾರೆ. ಈ ಸ್ಟಾರ್ಟೆಡ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಭಾರತದ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ತಾಷ್ಕೆಂಟಲ್ಲಿ 1920ನಲ್ಲಿ. ರಷ್ಯಾದ ತಾಷ್ಕೆಂಟಲ್ಲಿ ಪ್ರಾರಂಭ ಮಾಡಿರ್ತಾರೆ MN ರಾಯ್, ಬಂಗಾಳದವರು, ಕಮ್ಯುನಿಸ್ಟ್ ಲೀಡರ್. ಈ ಸ್ಟಾರ್ಟೆಡ್ ಪೀಪಲ್ಸ್ ಪ್ಲ್ಯಾನ್. ಪೀಪಲ್ಸ್ ಜನಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಈ ಅಡ್ವೊಕೇಟೆಡ್ ರ್ಯಾಡಿಕಲ್ ಡೆಮಾಕ್ರಟಿಸಮ್, ಅದನ್ನು ರ್ಯಾಡಿಕಲ್ ಪ್ರಜಾಪ್ರಭುತ್ವವಾದ ಪರಿಕಲ್ಪನೆಯನ್ನು ಕೊಡ್ತಾರೆ MN ರಾಯ್. ಅವರು ಈ ಸ್ಟಾರ್ಟೆಡ್ ಪೀಪಲ್ಸ್ ಪ್ಲ್ಯಾನ್ ಅಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಜನಸಾಮಾನ್ಯರ ಯೋಜನೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. 10 ಇಯರ್ಸ್ಗೆ 10 ವರ್ಷಗಳ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಆಫ್ಟರ್ ದಟ್ 1944 ಗಾಂಧಿ ಪ್ಲ್ಯಾನ್ ವಾಸ್ ಸ್ಟಾರ್ಟೆಡ್. ಗಾಂಧಿ ಯೋಜನೆ ಪ್ರಾರಂಭ ಆಗುತ್ತೆ. ಯೋಜನೆಗೆ ಗಾಂಧಿ ಯೋಜನೆ ಅಂತ ಹೆಸರಿಡ್ತಾರೆ, ಬಟ್ ಸ್ಟಾರ್ಟೆಡ್ ಬೈ ಶ್ರೀಮಾನ್ ನಾರಾಯಣ್. ನಾರಾಯಣ್ ಅನ್ನೋರು ಪ್ರಾರಂಭ ಮಾಡ್ತಾರೆ. ಸ್ಟಾರ್ಟೆಡ್ ಬೈ ನಾರಾಯಣ್ ಇನ್ 1942 ಫಾರ್ ದ ಡೆವಲಪ್ಮೆಂಟ್ ಆಫ್ ರೂರಲ್, ಗ್ರಾಮೋದ್ಯೋಗ, ಗ್ರಾಮ ಕೈಗಾರಿಕೆ, ಗ್ರಾಮೀಣ ಕೃಷಿ ಅಭಿವೃದ್ಧಿ ಇತ್ಯಾದಿಯನ್ನು ಮಾಡೋದಕ್ಕೆ ಗಾಂಧಿ ಪ್ಲ್ಯಾನ್ ಪ್ರಾರಂಭ ಮಾಡ್ತಾರೆ ಶ್ರೀ ನಾರಾಯಣನ್ ಅವರು 1944ಅಲ್ಲಿ. ನೆಕ್ಸ್ಟ್ ಇನ್ 1947 ಪಿರ್ಕಾ ಯೋಜನೆ ಪ್ರಾರಂಭ ಆಗುತ್ತೆ. ಪಿರ್ಕಾ ಪ್ಲ್ಯಾನ್ ಸ್ಟಾರ್ಟೆಡ್ ಇನ್ ಇಂಡಿಯಾ, ಸ್ಟಾರ್ಟೆಡ್ ಬೈ ಅನ್ನೋನ್. ಪಿರ್ಕಾ ಅಂತಂದರೆ ಕ್ಲಸ್ಟರ್ ಗುಂಪು ಅಂತ ಹೇಳಿ. ಪಿರ್ಕಾ ಅಂತಂದರೆ ಗುಂಪು, ಅಂದರೆ ಹಳ್ಳಿಗಳ ಒಂದು ಗುಂಪನ್ನು ಮಾಡುವಂಥದ್ದು. ಒಂದೊಂದು ಗುಂಪಿಗೆ ಒಂದೊಂದು ಪಿರ್ಕಾ ಅಂತ ಕರೀತಿರ್ತಾರೆ. ಪಿರ್ಕಾ ಅಂದರೆ ಎಲ್ಲೆ, ಗಡಿ ಅಂತ ಕರೀತಾರೆ, ಅಥವಾ ಕ್ಲಸ್ಟರ್, ಸಮುಚ್ಚಯ ಅಂತ ಕೂಡ ಕರೀತಾರೆ. ಒಂದಷ್ಟು ಹಳ್ಳಿಗಳಿಗೆ ಒಂದೊಂದು ಪಿರ್ಕಾ ಅಥವಾ ಗುಂಪನ್ನು ಮಾಡುವಂಥದ್ದು, ಆ ಗುಂಪಿನಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು, ಆ ಹಳ್ಳಿಗಳ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು, ಸಮಗ್ರ ಅಭಿವೃದ್ಧಿ. ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು,
ಕೃಷಿ ಇರ್ಬೋದು, ಗ್ರಾಮೀಣ ಕೈಗಾರಿಕೆ ಇರ್ಬೋದು, ಎಲ್ಲವನ್ನು ಒಳಗೊಂಡಂತೆ ಆ ಗ್ರಾಮಗಳ ಸಮುಚ್ಚಯ ಕ್ಲಸ್ಟರನ್ನು ಅಭಿವೃದ್ಧಿಪಡಿಸೋದು, ಆ ಥರ ಒಂದು ಪಿರ್ಕಾ ಯೋಜನೆ ಪ್ರಾರಂಭ ಆಗುತ್ತೆ. ಸೊ ಅದನ್ನು ಪಿರ್ಕಾ ಪ್ಲ್ಯಾನ್ ಅಂತ ಕೂಡ ಕರೀತಾರೆ. ಇವೆಲ್ಲ ದಿಸ್ ಆರ್ ಆಲ್ ದ ಅರ್ಲಿ ಅಟೆಂಪ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಇದ್ದಂಥ ಗ್ರಾಮೀಣ ಅಭಿವೃದ್ಧಿಯ ಪ್ರಥಮ ಪ್ರಯತ್ನಗಳು. ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದ್ರೆ ಅರ್ಲಿ ಅಟೆಂಪ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಅಂದರೆ ಇಷ್ಟನ್ನು ಬರೀಬೇಕು. ಅಂದರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಏನು ಮಾಡಿದ್ರು, ಗಾಂಧಿ ಏನು ಮಾಡಿದ್ರು, ಅದೇ ನಂತರ ನಾಗ್ಪುರ್ ಪ್ಲ್ಯಾನು, ಪೀಪಲ್ಸ್ ಪ್ಲ್ಯಾನು, ಗಾಂಧಿ ಪ್ಲ್ಯಾನು, ಪಿರ್ಕಾ ಪ್ಲ್ಯಾನು, ಇವುಗಳನ್ನೆಲ್ಲ ಬರಿಬೇಕಾಗತ್ತೆ. ಸೊ 1947 ಇಂಡಿಪೆಂಡೆನ್ಸ್ ಬರುತ್ತೆ. ಆ ನಂತರ ಪ್ಲ್ಯಾನಿಂಗ್ ಕಮಿಷನ್ ಪ್ರಾರಂಭ ಆಗುತ್ತೆ. ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಪ್ರಾರಂಭ ಆಗುತ್ತೆ. ಸೊ ಭಾರತದಲ್ಲಿ ಯೋಜನೆಗಳು ಪ್ರಾರಂಭ ಆಗುತ್ತೆ. ಅದೇ ಥರ 1950 ಆಚಾರ್ಯ ವಿನೋಬಾ ಭಾವೆ ಸ್ಟಾರ್ಟೆಡ್ ಭೂದಾನ್ ಮೂವ್ಮೆಂಟ್. ಭೂದಾನ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಭೂದಾನ್ ಚಳುವಳಿ. ಸೊ ಈ ಸ್ಟಾರ್ಟೆಡ್ ಭೂದಾನ್ ಮೂವ್ಮೆಂಟ್. ಭೂದಾನ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಅಟ್ ಪೋಚಂಪಲ್ಲಿ. ಸೊ ತೆಲಂಗಾಣದ ಪೋಚಂಪಲ್ಲಿನಲ್ಲಿ ಪ್ರಾರಂಭ ಮಾಡ್ತಾರೆ. ಓಕೆ, ಈಗಿನ ತೆಲಂಗಾಣದಲ್ಲಿ ಬರುತ್ತೆ, ಯಾದಾದ್ರಿ ಭುವನಗಿರಿ ಡಿಸ್ಟಿಕಲ್ಲಿ ಬರುತ್ತೆ. ಅಲ್ಲಿ ಪೋಚಂಪಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 3 ಕಾರಣಗಳಿಂದ ಪೋಚಂಪಲ್ಲಿ ಇಂಪಾರ್ಟೆಂಟು. ಏಕೆಂದರೆ 1950 ಆಚಾರ್ಯ ವಿನೋಬಾ ಭಾವೆ ಸ್ಟಾರ್ಟೆಡ್ ಭೂದಾನ್ ಮೂವ್ಮೆಂಟ್. ಅದೇ ಥರ 2006 ಉದ್ಯೋಗ ಖಾತ್ರಿ ಯೋಜನೆ ಫೆಬ್ರವರಿ 2 2006 ಉದ್ಯೋಗ ಖಾತ್ರಿ ಯೋಜನೆಯನ್ನು ಇನಾಗ್ರೇಷನ್ ಪ್ರಾರಂಭ ಮಾಡಿದ್ದು ಪೋಚಂಪಲ್ಲಿನಲ್ಲಿ. ಅದೇ ಥರ ಪೋಚಂಪಲ್ಲಿ ಸೀರೆಗಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್, ಭೌಗೋಳಿಕ ಸೂಚಿ ಕೂಡ ಇದೆ, ಅದರಿಂದ ಅದು ಇಂಪಾರ್ಟೆಂಟು. ಇಲ್ಲಿ ಪೋಚಂಪಲ್ಲಿನಲ್ಲಿ ಸ್ಟಾರ್ಟೆಡ್ ಭೂದಾನ್ ಮೂವ್ಮೆಂಟ್. ಅಂದರೆ ಜಮೀನ್ದಾರರನ್ನು ಮನವೊಲಿಸೋದು. ಜಮೀನ್ದಾರ ಇರ್ತಾರೆ, ಸುಮಾರು 300, 3000, 4000 ಎಕರೆ ಇರುವಂಥ ಜಮೀನ್ದಾರರ ಮನವೊಲಿಸಿ ಒಂದಷ್ಟು ಜಮೀನನ್ನು ರೈತರಿಗೆ ಕೊಡಿಸುವಂಥದ್ದು ಅಂತ ಒಂದು ಭೂದಾನ್ ಚಳುವಳಿಯನ್ನು ಮಾಡ್ತಾರೆ. ಅಲ್ಲಿ ರಾಜಶೇಖರ ರೆಡ್ಡಿ ಅಂತ ಇರ್ತಾನೆ, ಸುಮಾರು 900 ಎಕರ್ ಲ್ಯಾಂಡನ್ನು ಬಡವರಿಗೆ ದಾನ ಮಾಡ್ತಾನೆ. ಇದು ಬ್ಲಡ್ ಲೆಸ್ ರೆವಲ್ಯೂಷನ್, ರಕ್ತರಹಿತ ಕ್ರಾಂತಿ ಅಂತ ಕರೀತಾರೆ. ಅಂದರೆ ಜಮೀನ್ದಾರರ ಮನವೊಲಿಸಿ ಅವರ ಭೂಮಿಯನ್ನು ಭೂ ರೈತರಿಗೆ ಕೊಡಿಸುವಂಥದ್ದು. ಆ ಭೂ ರೈತರು ಅದನ್ನು ಕೃಷಿ ಉದ್ದೇಶಕ್ಕೆ ಬಳಸಬೇಕು ಅಂತ ಎಲ್ಲ ಕಂಡೀಷನ್ಸ್ ಇರುತ್ತೆ. ಬಿಕಾಸ್ ಆಫ್ ದಿಸ್ ಭೂದಾನ್ ಮೂವ್ಮೆಂಟ್, ಭೂದಾನ್ ಚಳುವಳಿಯಿಂದಾಗಿಯೇ 1951 ಇಂಡಿಯನ್ ಗೌರ್ನಮೆಂಟ್ ಪಾಸ್ಡ್ ಎನ್ ಆ್ಯಕ್ಟ್ ಕಾಲ್ಡ್ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮಾಡುತ್ತೆ. ಅದ್ರ ಮೂಲಕ ಅಬಾಲಿಷನ್ ಆಫ್ ಲ್ಯಾಂಡ್ ಲಾರ್ಡಿಸಮ್, ಅಂದರೆ ಜಮೀನ್ದಾರರ ನಿರ್ಮೂಲನ ಕಾಯ್ದೆಯನ್ನು ತೆಗೆದುಕೊಂಡ್ಬರುತ್ತೆ 1951 ಪ್ರಥಮ ತಿದ್ದುಪಡಿಯ ಮೂಲಕ. ಆ ಸಂವಿಧಾನಕ್ಕೆ ಪ್ರಥಮ ತಿದ್ದುಪಡಿ ಆಗೋದಕ್ಕೂ ನಮ್ಮ ಆಚಾರ್ಯ ವಿನೋಬಾ ಭಾವೆ ಕಾರಣ ಆಗ್ತಾರೆ. ಅದಾದ ನಂತರ ಟೆನೆನ್ಸಿ ಆ್ಯಕ್ಟ್ಗಳು ಬರ್ತವೆ, ಗೇಣಿ ಕಾಯ್ದೆಗಳು ಬರ್ತವೆ. ಬೇರೆ ಬೇರೆ ರಾಜ್ಯಗಳು ಪಾಸ್ಡ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ಸ್. ವೆಸ್ಟ್ ಬೆಂಗಾಲ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಬರುತ್ತೆ, ಕರ್ನಾಟಕದಲ್ಲಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಅದೇ ಸಂದರ್ಭದಲ್ಲಿ ಬಿಡಿ ಜತ್ತಿ ಅಗ್ರಿಕಲ್ಚರಲ್ ರಿಫಾರ್ಮ್ಸನ್ನು ತೊಗೊಂಬರ್ತಾರೆ. ಅದನ್ನೆಲ್ಲ ಮುಂದೆ ನಾನು ಡಿಸ್ಕಸ್ ಮಾಡ್ತೀನಿ. ದೀಸ್ ಆರ್ ಆಲ್ ದ ಅರ್ಲಿ ಅಟೆಂಪ್ಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್. ಇಲ್ಲಿಂದ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಪ್ಲ್ಯಾನಿಂಗ್ ಕಮಿಷನ್, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಅದಾದ ನಂತರ ಫಸ್ಟ್ ಪ್ರೋಗ್ರಾಮ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಬರುತ್ತೆ. ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸ್ಟೇ ವಿತ್ ಅಸ್.